ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಇವತ್ತಿನ ಸೆಷನ್ ನಲ್ಲಿ ನಾವು ಒನ್ ಶಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ ಬಗ್ಗೆ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಡೀಟೇಲ್ ಆಗಿ ನಿಮಗೆ ಏಕಲವ್ಯ ಬ್ಯಾಚ್ ಸಹ ನಮಗೆ ಕೊಟ್ಟಿದ್ದೀನಿ. ಸೊ ಇವತ್ತಿನ ಸೆಷನ್ ನಲ್ಲಿ ಈ ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಸಹ ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ, ವಿಚ್ ಕ್ಯಾನ್ ಬಿ ಆಸ್ಡ್ ಫಾರ್ ಯುವರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್. ಓಕೆನಾ, ಯಾವ ರೀತಿ ನಿಮ್ಗೆ ಕೊಡಬಹುದು ಅಂತ ಅಂದ್ಬಿಟ್ಟು ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಎಕ್ಸ್ಪ್ಲೈನ್ ಮಾಡ್ಕೊಂತೀವಿ. ಸೊ ಲೆಟ್ ಅಸ್ ವೆಲ್ಕಮ್ ಟು ದ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾವು ಏನೇನ್ ನೋಡ್ತಾ ಇದೀವಿ ಅಂತಂದಾಗ, ಜಸ್ಟ್ ಇಂಟ್ರೊಡಕ್ಷನ್ ಟು ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್, ಇಂಟ್ರೊಡಕ್ಷನ್ ಟು ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಏನು, ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ ಅಂದ್ರೆ ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಅಷ್ಟೇ ಅಲ್ಲ, ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಒಂದು ಪ್ರಾಪರ್ಟೀಸ್ ಬಗ್ಗೆ ನಾವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡು ಅದ್ರ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಇಸ್ ಇಟ್ ರೈಟ್? ಸೊ ವೆಲ್ಕಮ್. ನೋಡಿ, ಇಲ್ಲಿ ಲೆಟ್ಸ್ ಸಿ ವಾಟ್ ಈಸ್ ದಿಸ್ ಅಂತಂದಾಗ, ಫಸ್ಟ್ ಒನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾರು ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತಂದಾಗ, ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ವಾಸ್ ಪ್ರಿಡಿಕ್ಟೆಡ್ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಇದೇ ನೇಚರ್ ಅಲ್ಲಿ ಅಂತಂದಾಗ ಯಾರು ಹೇಳಿದ್ದಾರೆ ಅಂತಂದಾಗ, ಇಟ್ ಈಸ್ ಪ್ರಿಡಿಕ್ಟೆಡ್ ಬೈ ಮ್ಯಾಕ್ಸ್ವೆಲ್ ಅಂತ ಹೇಳ್ತಾರೆ. ಪ್ರಿಡಿಕ್ಟೆಡ್ ಬೈ ಮ್ಯಾಕ್ಸ್ವೆಲ್. ಓಕೆ, ಅಂಡ್ ಸಿ ಹಿಯರ್ ಇಟ್ ಈಸ್ ದೇ ಆರ್ ಪ್ರೊಡ್ಯೂಸ್ಡ್, ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಸೈಂಟಿಸ್ಟ್ ಹರ್ಟ್ಸ್ ಅಂತ ಹೇಳ್ಬೋದು, ಬೈ ಸೈಂಟಿಸ್ಟ್ ಹರ್ಟ್ಸ್. ಗೊತ್ತಾಯ್ತಲ್ಲ ಹೇಳಿದ್ದು. ಅಂಡ್ ಲೇಟರ್ ದೀಸ್ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಆರ್ ಯೂಸ್ಡ್ ಬೈ ದ ಸೈಂಟಿಸ್ಟ್ ಮಾರ್ಕೋನಿ ಅಂತ ಹೇಳ್ತಾರೆ, ಹೇಗೆ ಟು ಪ್ರೊಡ್ಯೂಸ್ ಸಿಗ್ನಲ್ಸ್ ಫ್ರಮ್ ಒನ್ ರೀಜಿಯನ್ ಟು ಅನದರ್ ರೀಜಿಯನ್. ಓಕೆ, ಹೇಗ್ ಬರುತ್ತಿದು ಅಂತ ಒಂದ್ಸರಿ ನೋಡೋಣ. ಇದನ್ನ ಹಿಸ್ಟರಿ ಏನು ಅಂತ ಅಂದ್ಬಿಟ್ಟು, ಆಂಪಿಯರ್ ಸರ್ಕ್ಯೂಟ್ ಎಲ್ಲ ನಿಮ್ಗೆಲ್ಲರಿಗೂ ಗೊತ್ತಾ ಇರುತ್ತಲ್ಲ. ನಿಮ್ಗೆ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಏನ್ ಹೇಳುತ್ತೆ ನಿಮ್ಗೆ ಅಂತಂದಿದ್ದಾಗ, ವೆನೆವರ್ ವಿ ಕನ್ಸಿಡರ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂಡ್ ವೆನೆವರ್ ಕನ್ಸಿಡರ್ ಪಾಯಿಂಟ್ ಪಿ and at this point P the magnetic field is determined with the help of Ampere's law ಅಂತ ಹೇಳ್ತಾರೆ. So how can we determine this integral? It is equals to integral B dot dl integral B dot dl is always equals to mu naught times the net current enclosed by that Amperian loop ಅಂತ ಹೇಳ್ತಾರೆ. ಯಾವಾಗಾದ್ರೆ ಈ ಒಂದು ಆಂಪಿಯರ್ ಸರ್ಕ್ಯೂಟ್ ಅನ್ನ ಬೇಸ್ ಮಾಡಿಕೊಂಡು ಮ್ಯಾಕ್ಸ್ವೆಲ್ ಅವರು ಡಿಫರೆಂಟ್ ಪಾಯಿಂಟ್ಸ್ ಹತ್ರ ಡಿಫರೆಂಟ್ ಸರ್ಕ್ಯೂಟ್ಸ್ ಅಲ್ಲಿ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ, ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಅಲ್ಲಿ ವಾಟ್ ಈಸ್ ದಟ್ ಅಂತಂದಿದ್ದಾಗ, ಸಿ ಹಿಯರ್ ವೆನೆವರ್ ವಿ ಕನ್ಸಿಡರ್ಡ್ the magnetic field, in order to find out the magnetic field between the plates of a capacitor, ಏನ್ ಮಾಡಿದ್ದಾರೆ ಅವರು ಅಂತಂದಾಗ, he has considered a loop including one plate, then he find that though there is a conducting current here, the line integral of B dot dl is found to be equal to 0. Understanding ma? So by that time he says that ಏನ್ ಹೇಳ್ತಾರೆ, Maxwell says that there is some correction ಅಂತ ಹೇಳ್ತಾರಪ್ಪ. there is some correction needed for Ampere's law ಅಂತ ಹೇಳ್ತಾರೆ. for Ampere's lawಗೆ ಸ್ವಲ್ಪ ಕರೆಕ್ಷನ್ ಅನ್ನೋದು ಬೇಕು ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದಟ್ ಕರೆಕ್ಷನ್ ಅಂತಂದಾಗ, he will say that is the displacement current ಅಂತ ಹೇಳ್ತಾರೆ. displacement current. okay, what is the displacement current here? observe ಮಾಡಿ. see here, observe here. ಏನ್ ಹೇಳ್ತಾರೆ ಇಲ್ಲಿ ನಮ್ಗೆ ಅಂತಂದಿದ್ದಾಗ, ಅಬ್ಸರ್ವ್ ಮಾಡಿ ಇಲ್ಲಿ. ವಾಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತಂದಾಗ, ಇಟ್ ಈಸ್ ಅ ಕರೆಂಟ್ between the plates of a capacitor or you can say that it is the current produced due to variation of electric field between the plates of a capacitor ಅಂತ ಹೇಳ್ತಾರೆ. between the plates of a capacitor.
ಓಕೆ, ಇಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಹೇಳ್ತಾರೆ. ಸೊ ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಹೇಗೆ ಮೆಜರ್ ಮಾಡಿದಾರೆ ಅವರು ಅಂತಂದಾಗ ಅಬ್ಸರ್ವ್ ಮಾಡಿ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇಂಟು ಡಿ ಫೈ ಇ ಡಿವೈಡ್ ಬೈ ಡಿ ಟಿ ಅಂತ ಬರೀತಾರೆ. ಇದು ಈಸ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಗಿವೆನ್ ಬೈ ದ ಮ್ಯಾಕ್ಸ್ವೆಲ್. ಓಕೆನಾ? ಸೊ ನೋಡಿ, ಇಲ್ಲಿ ವೇರಿಯಸ್ ಫಾರ್ಮ್ಸ್ ಅಂತ ಹೇಳ್ತಾ ಇದೀನಿ. ಇದನ್ನ ಡಿಫರೆಂಟ್ ಫಾರ್ಮ್ಸ್ ಅನ್ನು ನಾವು ಬರೀಬಹುದು. ವಾಟ್ ಆರ್ ದೇ ಅಂತ ಒಂದ್ಸರಿ ಚೆಕ್ ಮಾಡೋಣ. ನೋಡಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇಂಟು ವಾಟ್ ಇಸ್ ಫೈ ಇ. ಫೈ ಇ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫ್ಲಕ್ಸ್. ನೋಡಿ, ಇಲ್ಲಿ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ದ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ದೇರ್ ವಿಲ್ ಬಿ ಎ ಫ್ಲಕ್ಸ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಸೇ ಡಿ ಬೈ ಡಿ ಟಿ ಆಫ್, ವಿ ಕ್ಯಾನ್ ಸೇ ಫ್ಲಕ್ಸ್ ಅಂದ್ರೆ ಏನು ಹೇಳ್ಬೋದಪ್ಪ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಂಟು ಏರಿಯಾ ಅಂತಾನು ಬರೀಬಹುದು. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? So we can write epsilon naught A into dE by dt, that is the rate of change of electric field intensity ಅಂತನ ಬರೀಬಹುದು. This is the one equation to find out the displacement current. ಇದು ಯಾವಾಗ ಯೂಸ್ ಮಾಡಬಹುದು ನಾವು ಅಂತಂದಾಗ, ಯಾವಾಗಾದ್ರೂ ನಿಮಗೆ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಿಮ್ಗೆ ಕೊಟ್ಟಿದ್ದಾಗ ಯು ಕ್ಯಾನ್ ಯೂಸ್ಲಿ ಯೂಸ್ ದಿಸ್ ರಿಲೇಷನ್ ಹಿಯರ್. ನೋಡಿ, ಇಲ್ಲಿ ಇನ್ನೂ ಹೇಗೆ ಬರೀಬಹುದು ಅಂತ ನಾವು ಅಬ್ಸರ್ವ್ ಮಾಡ್ತಾ ಇರ್ರಿ. ಈ ಎಪ್ಸಿಲಾನ್ ನಾಟ್ ಎ ಇಂಟು ವಾಟ್ ಈಸ್ ದಿಸ್ ಇ ವ್ಯಾಲ್ಯೂ ಹಿಯರ್? ವಿ ನೋ ದಟ್ it can be written as electric field intensity is always equal to potential difference between the plates of a capacitor divided by distance between the plates of a capacitor ಅಂತನೇ ಹೇಳ್ಬೋದು. Is it right or not? Therefore we can write d by dt of v by d ಅಂತ ಬರಿತೀವಿ. Is it right? ನೋಡಿ, ಇಲ್ಲಿ ಹೇಗೆ ಅದನ್ನ ಸಿಂಪ್ಲಿಫೈ ಮಾಡಬಹುದು ಇನ್ನು ಫರ್ದರ್ ಅಂತಂದಾಗ ಎಪ್ಸಿಲಾನ್ ನಾಟ್ a by d into dv by dt ಅಂತನೂ ಬರೀಬಹುದು. Is it right? So what is this epsilon naught a by d here? It is nothing but capacitance of a capacitor ಅಂತ ಹೇಳ್ಬೋದಲ್ಲ ನಿಮ್ಗೆ ಇಲ್ಲಿ. Is it right or not ma? So this is the value. What is the dv by dt represent? It represent the rate of change of potential difference with respect to time ಅಂತ ಹೇಳ್ತಾರೆ. ಅಬ್ಸರ್ವ್ ಮಾಡಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಈಕ್ವಲ್ಸ್ ಟು d by dt of c into v ಅಂದ್ರೆ ಇಲ್ಲಿ ಚಾರ್ಜ್ ಫ್ಲೋಯಿಂಗ್ ಥ್ರೂ ದ ಕೆಪಾಸಿಟರ್ ಅಂತಾನು ಹೇಳ್ಬೋದು. Is it right? So why we can say that the displacement current is numerically equal to conduction current ಅಂತಾನು ಹೇಳ್ಬೋದು at the steady state. Okay, this is about the displacement current. By introducing this displacement current, Maxwell has modified the Ampere circuit law as ನೋಡಿ ಇಲ್ಲಿ then we can say ಅವಾಗಿಂದ ಏನಂತ ಹೇಳ್ತಾ ಇದ್ರು ಅವರು ಅಂತಂದಾಗ ಮ್ಯಾಕ್ಸ್ವೆಲ್ಸ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತ ಹೇಳ್ತಾರೆ. Maxwell's Ampere circuital law. So how can you write this here? Ampere circuital law. Observe ಮಾಡಿ, what are these amperes? ಏನು ಹೇಳ್ಬೋದು ನಾವು ಅಂತಂದಾಗ line integral of b dot dl is always equals to mu naught times conduction current plus displacement current ಅಂತ ಬರೀಬಹುದು. Is it right? So b dot dl is equals to mu naught into conduction current plus what is the displacement current here? Epsilon naught into d phi e by dt ಅಂತ ಬರೀಬಹುದು. This is the Ampere's Maxwell's equation, ಇಲ್ಲ Maxwell Ampere circuital law ಅಂತನೂ ಕರೀಬಹುದು. So displacement current is called as the correction for the Ampere circuital law. ಗೊತ್ತಾಯ್ತಲ್ಲ ಹೇಳಿದೆ ಅಂತ ಅಂದ್ಬಿಟ್ಟು. Now let us understand. See here, Maxwell has combined all the equations related to electromagnetic waves and has given the 4 equations. Those equations are referred as Maxwell's equations ಅಂತ ಹೇಳ್ತಾ ಇದ್ದಾರೆ ಅವರು. Okay, what are the Maxwell's equations here? Observe ಮಾಡಿ. Maxwell's equation. First one ಏನಪ್ಪಾ ಅಂತಂದಾಗ, see here, Gauss law in electrostatics ಅಂತ ಹೇಳ್ತಾರೆ. This is integral E dot ds integral E dot ds is always equals to q divided by epsilon naught. What is this here? It is nothing but Gauss law. It is nothing Gauss law in electrostatics. ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಗಾಸ್ ಲಾ ನಾವು ಓದಿದೀವಲ್ಲ, ದಟ್ ಇಸ್ ಆಲ್ಸೋ ಒನ್ ಆಫ್ ದ ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ ಅಂತಾನೆ ಕರೀಬಹುದು. ಇಸ್ ಇಟ್ ರೈಟ್? ಅಂಡ್ ಅಬ್ಸರ್ವ್ ಮಾಡಿ, ಇನ್ ಅನದರ್ ಒನ್ ಏನು ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ಇಂಟಗ್ರಲ್ ಓಕೆ b dot ds integral b dot ds is equal to 0. We call it as Gauss law in magnetism ಅಂತ ಹೇಳ್ತಾರೆ. Gauss law in
ಮ್ಯಾಗ್ನೆಟಿಸಮ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ ಅಂತಾನೆ ಕರೀಬಹುದು. ಇಂಟಗ್ರಲ್ ನೋಡಿ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದಾಗ ಇಂಟಗ್ರಲ್ ಬಿ ಡಾಟ್ ಡಿ ಎಲ್, ಇಂಟಗ್ರಲ್ ಬಿ ಡಾಟ್ ಡಿ ಎಲ್ ಈಸ್ ಈಕ್ವಲ್ ಟು ಏನ್ ಬರೀಬಹುದು ನಾವಿಲ್ಲಿ ಅಂತಂದಾಗ ಮೈನಸ್ ಡಿ ಫೈ ಬಿ ಬೈ ಡಿ ಟಿ ಅಂತ ಹೇಳ್ಬೋದು. ವಿ ಕಾಲ್ ಇಟ್ ಆಸ್ ಫ್ಯಾರಡೇಸ್ ಲಾ ಆಫ್ ಇ ಎಂ ಐ ಅಂತ ಹೇಳ್ತಾರೆ. ಫ್ಯಾರಡೇಸ್ ಲಾ ಆಫ್ ಇ ಎಂ ಐ. ಇಸ್ ಇಟ್ ರೈಟ್ ಆರ್ ನಾಟ್ ಮೈ ಹಿಯರ್? ಫ್ಯಾರಡೇಸ್ ಲಾ, ಫ್ಯಾರಡೇಸ್ ಲಾ ಅಂತ ಕರಿತೀವಿ. ಇ ಎಂ ಅಲ್ಲಿ ಫ್ಯಾರಡೇಸ್ ಲಾ ಅಂತಾನು ಹೇಳ್ಬೋದು. ನೋಡಿ ಇಲ್ಲಿ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದಾಗ ಇಂಟಗ್ರಲ್ ಬಿ ಡಾಟ್ ಡಿ ಎಲ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಟೈಮ್ಸ್ ದ ಕಂಡಕ್ಷನ್ ಕರೆಂಟ್ ಪ್ಲಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಹೇಳ್ತಾರೆ. ವಿ ಕಾಲ್ ಇಟ್ ಆಸ್ ಆಂಪಿಯರ್ ಸರ್ಕ್ಯೂಟಲ್ ಲಾ, ಮ್ಯಾಕ್ಸ್ವೆಲ್ಸ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತ ಹೇಳ್ತಾರೆ. ಇಲ್ಲೊಂದು ಸ್ವಲ್ಪ ಕರೆಕ್ಷನ್ ನಾನು ಮಿಸ್ ಮಾಡಿದ್ದೀನಿ ಇಲ್ಲಿ ಹೇಳೋದು ಅಬ್ಸರ್ವ್ ಮಾಡಿ. ಇಲ್ಲಿ ಯಾವಾಗಾದ್ರೆ ನೀವು ಕೆಪಾಸಿಟರ್ ಪ್ಲೇಟ್ಸ್ ಮಧ್ಯದಲ್ಲಿ ಅವರು ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಿದ್ದಾಗ ಅವರಿಗೆ ಆಕ್ಚುಲಿ 0 ಬರಬೇಕು. ಆಕ್ಚುಲಿ ಇಂಟಿಗ್ರಲ್ ಬಿ ಡಾಟ್ ಎಲ್ ಈಕ್ವಲ್ ಟು 0. ಯಾಕೆ ಅಂತಂದಾಗ ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ನಿಮಗೆ ಕರೆಂಟ್ ಅನ್ನೋದು ಇಲ್ಲ, ಹಾಗಾಗಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಆದರೆ ಮ್ಯಾಕ್ಸ್ವೆಲ್ ಫೌಂಡ್ ದೆರ್ ಈಸ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರುತ್ತೆ. ಸೊ ವೈ ಹಿ ಸೆಡ್ ದಟ್ ದೆರ್ ಈಸ್ ಸಮ್ ಕರೆಕ್ಷನ್ ನೀಡೆಡ್ ಫಾರ್ ದ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಅಂತ ಶುರು ಮಾಡ್ತಾರೆ. ಆದ್ರೆ ಸ್ವಲ್ಪ ಮಿಸ್ ಮಾಡಿದ್ದೀನಿ, ಪ್ಲೀಸ್ ಮೇಕ್ ಅ ಕರೆಕ್ಷನ್. So observe ಮಾಡಿ, what is the next point we have to learn? We have to learn about these are ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ನಾವು ಓದ್ಬೇಕಾಗಿರೋದು ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ಸ್ ಅರ್ಥ ಆಗಲ್ಲ ಪೈಲೆ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ನಾವು let us see how can we represent what are the electromagnetic waves. ನೋಡಿ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹೇಗೆ ಬರುತ್ತೆ ಅಂತಂದಾಗ see here electromagnetic wave originates when a charged particle accelerates. When a charged particle accelerates ಅಂತ ಹೇಳ್ಬೋದು. when a charged particle accelerates, electromagnetic waves will arise ಅಂತ ಹೇಳ್ತಾರೆ. is it right? so what is the frequency of electromagnetic waves? electromagnetic waves ಗೆ ಫ್ರೀಕ್ವೆನ್ಸಿ ಏನಾಗುತ್ತೆ ನಿಮ್ಗೆ ಅಂತಂದಾಗ ಎಫ್ ಇಸ್ ಈಕ್ವಲ್ಸ್ ಟು 1/2π ರೂಟ್ ಎಲ್ ಸಿ ಅಂತ ಬರುತ್ತೆ. ಬಿಕಾಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೇಗೆ ಬರ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಆಕ್ಸಲರೇಷನ್ ಆಫ್ ದ ಚಾರ್ಜ್ ಅಂತ ಹೇಳ್ಬೋದು. ಇಲ್ಲಿ ಆಸಿಲೇಟಿಂಗ್ ಚಾರ್ಜ್ ಆಲ್ವೇಸ್ ಪ್ರೊಡ್ಯೂಸಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಟ್ಯಾಂಕ್ ಸರ್ಕ್ಯೂಟ್ ಅನ್ನೋ ಒಂದು ಸರ್ಕ್ಯೂಟ್ ಇಂದ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ವೇರ್ ಎಲ್ ಇಸ್ ದ ಇಂಡಕ್ಟೆನ್ಸ್ ಅಂಡ್ ಸಿ ಇಸ್ ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಇನ್ ದ ಟ್ಯಾಂಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಅರ್ಥ ಆಯ್ತು ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಅಬ್ಸರ್ವ್ ಮಾಡಿ, see here how will be the electromagnetic wave propagate ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ, if the electromagnetic wave is propagating along the x direction, ನೋಡಿ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಹಿಂಗೆ ಪ್ರಾಪಗೇಟ್ ಆಗ್ತಾ ಇದೆ ಅಂತಂದಾಗ ಏನಾಗುತ್ತೆ ನಿಮ್ಗೆ ಅಂತಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮ್ಗೆ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳ್ತಾರೆ. ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. See here how the electric field and magnetic field will vary when electromagnetic wave propagates in a medium. ಗೊತ್ತದ ಹೇಳ್ತಾ ಇರೋದು ನಿಮ್ಗೆ. they are perpendicular to each other ಅಂತ ಹೇಳ್ತಾರೆ. perpendicular to each other is electric field. let us say this is the magnetic field. observe ಮಾಡಿ, the direction of propagation of electromagnetic waves can be determined with the help of, ನೋಡಿ ಇಲ್ಲಿ s vector is equals to e vector cross b vector ಅಂತ ಹೇಳ್ತಾರೆ. what this s vector is a pointing vector ಅಂತ ಕರೀಬಹುದು. ಏನ್ ಹೇಳುತ್ತಿದ್ದು ನಿಮ್ಗೆ ಅಂತಂದಾಗ it will give the direction of propagation of electromagnetic wave ಅಂತ ಹೇಳ್ತಾರೆ. ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನೋಡಿ ಇಲ್ಲಿ ಈ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಯಾವತ್ತೇ ಆಗಲಿ ಹೇಗಿರುತ್ತೆ ನಿಮಗೆ, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ಅಂತ ಹೇಳ್ಬೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ಅಂತ ಕರಿತೀವಿ. ನೋಡಿ ಇಲ್ಲಿ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ರೆಪ್ರೆಸೆಂಟ್ ಮಾಡಬಹುದು ನಾವು ಅಂತಂದಾಗ ವಿ ಕ್ಯಾನ್ ರೆಪ್ರೆಸೆಂಟ್ ಇಟ್ ಆಸ್ E0 into sin kx minus omega t
ಪ್ಲಸ್ ಫೈ ಅಂತ ಬರೀಬಹುದು. ಇನ್ ದ ಸೇಮ್ ಮ್ಯಾನರ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಆಲ್ಸೋ ಬಿ ರೆಪ್ರೆಸೆಂಟೆಡ್. ನಾವು ಹೇಗೆ ಬರೀಬಹುದು ನಾವು ಅಂತ ನೋಡಿ ಇಲ್ಲಿ ಬಿ ನಾಟ್ ಇಂಟು ವಿ ಕ್ಯಾನ್ ಸೇ ದಟ್ ಸೈನ್ ಆಫ್ we can say ky minus omega t plus phi ಅಂತನ ಬರೀಬಹುದು. This is how we can represent the how the electric field and magnetic field vary in the electromagnetic wave ಅಂತ ನಾವು ಕರಿತೀವಿ. ಗೊತ್ತಾಯ್ತಲ್ಲ ಹೇಳಿದ್ದು. ನೋಡಿ ಇಲ್ಲಿ ಇನ್ ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನಾವು ಬೇಕು ಅಂತಂದಾಗ ಇಫ್ ಯು ನೋ ವಾಟ್ ಈಸ್ ಅ ವೆಕ್ಟಾರ್, ಯೂನಿಟ್ ವೆಕ್ಟಾರ್ ನಾಲೆಜ್ ನಮ್ಗೆ ಗೊತ್ತಿದ್ರೆ ಸಾಕು. ವಾಟ್ ಈಸ್ ದಟ್ ಅಂತ ನಾನು ನಿಮಗೆ ನೋಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ. See here, let us say this is a I cap, this is a J cap and this is K cap. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು. ನೋಡಿ ಇಲ್ಲಿ I ಕ್ರಾಸ್ K, I ಕ್ರಾಸ್ J ಇದೆ ಅಂತಂದಾಗ ಏನಪ್ಪ ಬರುತ್ತೆ ನಿಮ್ಗೆ ಇಲ್ಲಿ K ಕ್ಯಾಪ್ ಬರುತ್ತಲ್ವಾ. I ಕ್ರಾಸ್ J will give what is a K cap and also ನೋಡಿ ಇಲ್ಲಿ J ಕ್ರಾಸ್ K will give you what is a I cap ಅಂತ ಹೇಳ್ತೀವಿ. And later we have to think about this. See here K cross J ಆಯ್ತಲ್ವಾ ನಿಮ್ಗೆ ಇಲ್ಲಿ J cross K. Later K cross I will give you what is a J cap ಅಂತ ಹೇಳ್ತಾರೆ. ಸೊ ಡೈರೆಕ್ಷನ್ಸ್ ನಿಮಗೆ ಇದು ಕಂಪಲ್ಸರಿ ನಿಮ್ಗೆ ಗೊತ್ತಿರಲೇಬೇಕಾಗಿರುತ್ತೆ. Later if I go reverse here, if I take J cross I will get minus K cap and K cross J will get minus I cap. I cross K will get minus J cap. Okay, based on this we can easily identify, okay, if the any two of the quantities are given, that is electric field direction, magnetic field direction, they have given to us, then you can easily find out what is the direction of propagation of electromagnetic wave anta heltare. Electromagnetic wave, got it ma here artha agtade helide anta anbittu. Now let us see what is the properties of electromagnetic wave ma here. What are the properties of electromagnetic wave? ನೋಡಿ ಇಲ್ಲಿ ಫಸ್ಟ್ ಪ್ರಾಪರ್ಟಿ ಏನು ಅಂತಂದಿದ್ದಾಗ we can say what is the speed ma here. Speed of the electromagnetic wave is represented by c ಅಂತ ನಾವು ಬರೀಬಹುದು. It is equals to 1 by root of mu naught into epsilon naught ಅಂತ ಬರಿತೀವಿ. There is in case of vacuum or in air ಅಂತ ಹೇಳ್ತೀವಿ. What is this mu naught and epsilon naught value here ಅಂತಂದಾಗ mu naught is called as permeability ಇಲ್ಲ absolute permeability ಅಂತ ಹೇಳ್ತಾರೆ. Absolute permeability ಅಂತಂದಿದ ತಕ್ಷಣ it is for free space ma. Absolute permeability of a free space. Epsilon naught ಅಂದ್ರೆ ಏನಪ್ಪ ಅಂತಂದಾಗ absolute permittivity ಅಂತ ಕರಿತೀವಿ. Absolute permittivity of a free space. Suppose if I consider the electromagnetic waves in any medium, we can write, observe ಮಾಡಿ, V is equals to 1 by root mu epsilon anta barutta. It is called permeability of a given medium. Epsilon is the permittivity of a given medium anta helbodu. Is it right? Nodi illi idನ್ನ ಹೇಗೆ ಬರೀಬಹುದು ಅಂತ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. Mu is equals to mu r into mu naught. Epsilon can be written as epsilon r into epsilon naught anta ಬರಿತೀವಿ. So we can write this value as c divided by root of mu r into epsilon r ಅಂತ ಬರೀಬಹುದು. ನೋಡಿ ಇಲ್ಲಿ ಎಪ್ಸಿಲಾನ್ ಆರ್ ನ ನಾವು ಬೇಕಾದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ರೆಪ್ರೆಸೆಂಟ್ ಮಾಡಬಹುದು. ಕೆಲವು ಸರಿ ನಿಮಗೆ ಸಿ ಬೈ ರೂಟ್ ಕೆ ಅಂತಾನು ಬರಿತೀವಿ ಫಾರ್ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ಎ ಗಿವೆನ್ ಮೀಡಿಯಂ. This is the first important property, that is the speed of electromagnetic wave. ಗೊತ್ತಾಯ್ತಲ್ಲ ಹೇಳಿದೆ ಅಂತ ಅಂದ್ಬಿಟ್ಟು. Now let us see what is the second property, that is energy ma here. What is the energy? ಎನರ್ಜಿ ಅನ್ನೋದಕ್ಕಿಂತ ನಿಮಗೆ ಎನರ್ಜಿ ಡೆನ್ಸಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಎನರ್ಜಿ ಡೆನ್ಸಿಟಿ ಅಬ್ಸರ್ವ್ ಮಾಡಿ. whenever electromagnetic wave is propagating in a medium or in a space, it will have the energy associated with both electric field as well as a magnetic field ಅಂತ ಹೇಳ್ತಾರೆ. So what is energy density associated with the electric field ಅಂತಂದಾಗ it is given by half epsilon naught into, actually ನಿಮ್ಗೆ ಇದೇನು ಬರುತ್ತೆ ನಮ್ದ E square ಅಂತ ಬರುತ್ತೆ. Is it right ma here? And similarly, and what is energy density associated with the magnetic field ಅಂತಂದಾಗ 1/2 mu naught into B square ಅಂತ ಬರೀಬಹುದು. Is it right? At any instant, please remember this.
ನೋಡಿ ಇಲ್ಲಿ at any instant the ratio of electric field what is the ratio of energy density in the presence of electric field and energy density in the presence of magnetic field always be in the ratio 1 ಅಂತ ಹೇಳ್ಬೋದು. Got the point ma? Now what is the average energy ma here? Average total energy ಏನಾಗುತ್ತೆ ನೋಡಿ ಇಲ್ಲಿ, total average energy density ma here, total average energy density, total average energy density ಏನಾಗುತ್ತೆ ಅಂತಂದಿದ್ದಾಗ we can say that observe ಮಾಡಿ we can write half epsilon naught into E square plus 1/2 mu naught into B square ನಾವು ಬರೆದಿದ್ದಾಗ we can write total average energy can be written as either epsilon naught E square or it is B square by mu naught ಅಂತ ಬರೀಬಹುದು. This is the energy density of a what is it? Electromagnetic wave, electromagnetic wave ಅಂತ ಹೇಳ್ತಾ ಇದೀವಿ. ಗೊತ್ತಾಗಲ್ವಾ? ನೋಡಿ ಇಲ್ಲಿ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದಾಗ intensity of the electromagnetic wave ma. What is the meaning of intensity here? Intensity is nothing but energy per second per unit area ಅಂತ ಹೇಳ್ತಾರೆ. Energy per second per unit area is called as intensity of electromagnetic wave. Observe ಮಾಡಿ ಇಲ್ಲಿ intensity of electromagnetic wave ಹೇಗೆ ಬರೀಬಹುದು ನಾವು ಇಲ್ಲಿ ಅಂತಂದಿದ್ದಾಗ we can say that energy density into C ಅಂತ ಬರ್ತೀವಿ, which can be written as ನೋಡಿ ಇಲ್ಲಿ half epsilon naught E square into C ಅಂತ ಬರ್ತೀವಿ. half epsilon naught E square into C, that is the intensity of electromagnetic wave. ಇಲ್ಲ ಅಂತಂದ್ರೆ ನಿಮಗೆ ಏನ್ ಬರೀಬಹುದಪ್ಪ ನಾವಿಲ್ಲಿ, we can also write this as 1/2 mu naught into B square into C in terms of magnetic field ಅಂತ ಹೇಳ್ತೀವಿ. That is the intensity of electromagnetic wave, okay. Now let us check what is the fourth property. Fourth property is nothing but momentum of electromagnetic wave ma. Momentum of electromagnetic wave. ಒಂದ್ಸರಿ ನೀಟಾಗಿ ಥಿಂಕ್ ಮಾಡಿ, ಯಾವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಹೋಗ್ತಾ ಇದೆ ಅಂತ ಹೇಳ್ತೀವೋ ಅವಾಗ ಇಟ್ ಆಲ್ವೇಸ್ ಕ್ಯಾರೀಸ್ ಮೊಮೆಂಟಮ್ ಆಸ್ ವೆಲ್ ಆಸ್ ಎನರ್ಜಿ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್? ಸೊ ವಾಟ್ ಇಸ್ ಅ ಮೊಮೆಂಟಮ್? ಗಿವೆನ್ ಬೈ ದ what is this ma here? Momentum is always equals to ಏನ್ ಬರೀಬಹುದಪ್ಪ, ಎನರ್ಜಿ ಬೈ ಸಿ ಅಂತ ಬರಿತೀವಿ. ಎನರ್ಜಿ ಬೈ ಸಿ. ಇಸ್ ಇಟ್ ರೈಟ್? ಅಂಡ್ ದಿಸ್ ಈಸ್ ಇನ್ ಕೇಸ್ ಆಫ್ ಎಸ್ಪೆಷಲಿ ಇಟ್ ಈಸ್ ನಾಟ್ ಮೊಮೆಂಟಮ್ ಅಲ್ಲ, ಇದು ಆಕ್ಚುಲಿ ನಿಮ್ಗೆ ಇನ್ನು ಹೇಳಬೇಕು ಅಂತಂದಾಗ ಇಟ್ ಈಸ್ ಅ ಚೇಂಜ್ ಇನ್ ಮೊಮೆಂಟಮ್. P is equals to U by C ಅಂತ ಹೇಳ್ತಾರೆ. What is capital letter U? Capital letter U is the energy ma here. ಎನರ್ಜಿ ಅಂತ ಹೇಳ್ತೀವಿ. This is in case of for reflection from what is this ma here? Rarer medium ಅಂತ ಹೇಳ್ತೀವಿ. Reflection from rarer medium. ಗೊತ್ತಾಯ್ತಾ? ಸಾರಿ, ರಿಫ್ಲೆಕ್ಷನ್ ಅಲ್ಲ ಇದು. ಓಕೆ, ಪ್ಲೀಸ್ ಚೇಂಜ್ ಮಾಡಿಪ್ಪ ಇದು. This is not the reflection. Okay. This is whenever it incident on any surface, and ನೋಡಿ ಇಲ್ಲಿ if it is a reflected surface, then we can write 2U by C ಅಂತ ಬರೀಬಹುದು. This is for completely reflecting surface ma. ಅಂತ ಹೇಳ್ತಾರೆ. ಒಂದ್ ವೇಳೆ ನಿಮಗೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬಂದ್ಬಿಟ್ಟು ಇನ್ಸಿಡೆಂಟ್ ಆಗಿದೆ ಅಂತಂದಾಗ ದೆನ್ ದ ಚೇಂಜ್ ಇನ್ ಮೊಮೆಂಟಮ್ ಕ್ಯಾನ್ ಬಿ ರಿಟನ್ ಆಸ್ 2U by C ಅಂತ ಬರೀಬಹುದು. ಓಕೆ, ಅದೇ ನಿಮಗೆ ಅಬ್ಸಾರ್ಪ್ಷನ್ ಸರ್ಫೇಸ್ ಇದೆ ನಿಮಗೆ ಅಂತಂದಾಗ ಫಾರ್ ಅಬ್ಸಾರ್ಪ್ಷನ್ ಸರ್ಫೇಸ್ ಅಂತಾನೆ ಕರಿಬಹುದು ಇದನ್ನ, for absorption surface. Okay, then we can say that it is just only U by C ಅಂತ ಹೇಳಬಹುದು. Got it ma?
ಅಂಡ್ ಲೇಟರ್ ಒನ್ ಮೋರ್ ಪ್ರಾಪರ್ಟಿ ಬಗ್ಗೆ ನಾವು ಓದ್ಬೇಕು. ಏನಪ್ಪಾ ಅಂತಂದಾಗ ವೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈಸ್ ಮೇಡ್ ಟು ಇನ್ಸಿಡೆಂಟ್ ಆನ್ ಎನಿ ಸರ್ಫೇಸ್, ಯಾವುದೋ ಒಂದು ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತೀವೋ, ದೆನ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ವಿಲ್ ಎಕ್ಸರ್ಟ್ ಪ್ರೆಷರ್ ಆನ್ ದಟ್ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಪ್ರೆಷರ್? ವಾಟ್ ಇಸ್ ದ ಪ್ರೆಷರ್ exerted by the electromagnetic wave? Pressure exerted by the electromagnetic wave. See here, pressure for reflecting surface ma nodi illi, for reflecting surface, if the surface, if the incidenting surface is reflecting surface, then what is the pressure? How can I write the pressure? Observe ಮಾಡಿ ಇಲ್ಲಿ. So pressure P is equals to 2I/C ಅಂತ ಹೇಳ್ತಾರೆ. For absorbing surface, the pressure P is only equal to I/C, intensity divided by speed of light ಅಂತ ಹೇಳ್ತಾರೆ. This is the pressure exerted by the electromagnetic wave, electromagnetic wave. These are the important properties possessed by electromagnetic wave. Now let us see what is the electromagnetic spectrum. Electromagnetic spectrum ನೋಡಿ ಇಲ್ಲಿ ಎಲ್ಲಿಂದ ಎಲ್ಲಿಗೆ ಅದು ವೇರಿ ಆಗಿರುತ್ತೆ ನಿಮಗೆ ಅಂತಂದಾಗ, see here, electromagnetic spectrum. electromagnetic spectrum ಹೇಗಿರುತ್ತೆ ನಿಮಗೆ ಅಂತಂದಾಗ, ಜಸ್ಟ್ ಐ ಆಮ್ ರೈಟಿಂಗ್ ಇನ್ ದ ಟರ್ಮ್ಸ್ ಆಫ್ increasing wavelength here, increasing wavelength. ಓಕೆನಾ? ಸೊ ಪ್ಲೀಸ್ ಅಬ್ಸರ್ವ್ ದಿಸ್ ಹಿಯರ್. ವೆನೆವರ್ ವಿ ಕನ್ಸಿಡರ್ ದ ಫಸ್ಟ್ ಒನ್ ಏನಪ್ಪಾ ಅಂತಂದಾಗ ನಿಮಗೆ ಗಾಮಾ ರೇಸ್ ನಿಮಗೆ ಬರುತ್ತೆ. ಲೇಟರ್ ದಿಸ್ ಎಕ್ಸ್ ರೇಸ್ ಅಂತಾನೆ ಹೇಳ್ಬೋದು. ಲೇಟರ್ ವಿ ಕ್ಯಾನ್ ಗೋ ವಿತ್ ಯು ವಿ ರೇಸ್. ಯು ವಿ ರೇಸ್ ಆದ್ಮೇಲೆ ನಿಮ್ಗೆ ಏನಪ್ಪ ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ವಿಸಿಬಲ್ ರೀಜಿಯನ್ ಅಂತ ಬರುತ್ತೆ. ಆಫ್ಟರ್ ದಟ್ ವಿಲ್ ಗೋ ವಿತ್ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಲೇಟರ್ ವಿಲ್ ಗೋ ವಿತ್ ಮೈಕ್ರೋವೇವ್ಸ್ ಅಂಡ್ ಲೇಟರ್ ವಿಲ್ ಗೋ ವಿತ್ ರೇಡಿಯೋ ವೇವ್ಸ್ ಅಂತ ಹೇಳ್ತಾ ಇದೀವಿ. ಇದ್ರ ವೇವ್ ಲೆಂತ್ ಎಲ್ಲ ನಾನು ನಮಗೆ ಆಮೇಲಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಇಸ್ ಹೌ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ವಿಲ್ ವೇರಿ ಫ್ರಮ್ ಗಾಮಾ ರೇಡಿಯೇಷನ್ಸ್ ಟು ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ. ಇದ್ರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ನಿಮ್ಗೆ ಅಂತಂದಾಗ ವಿಸಿಬಲ್ ಲೈಟ್ ನಿಮ್ಗೆ ಏನೇನಿರುತ್ತೆ ನಿಮ್ಗೆ ಅಂತಂದಾಗ ವೈಲೆಟ್, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಇರುತ್ತೆ. ನೋಡಿ ಇಲ್ಲಿ ವೇವ್ ಲೆಂತ್ ರೇಂಜ್ ಅನ್ನು ನಿಮ್ಗೆ ವಿಸಿಬಲ್ ರೀಜನ್ ಅಲ್ಲಿ 400 ನ್ಯಾನೋಮೀಟರ್ ಟು 700 ನ್ಯಾನೋಮೀಟರ್, 800 ಅಂತಾನು ಕನ್ಸಿಡರ್ ಮಾಡಬಹುದು. ದಿಸ್ ಇಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಆಫ್ ವಿಸಿಬಲ್ ರೀಜಿಯನ್. ಓಕೆನಾ? Now let us see what are the important uses of these electromagnetic waves. In that first one, let us see what is the radio waves. Radio waves. Observe ಮಾಡಿ ಇಲ್ಲಿ. What are these radio waves? What are the frequency range ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಿಯರ್ ದ ಫ್ರೀಕ್ವೆನ್ಸಿ ಅನ್ನೋದು ನಿಮಗೆ ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತೆ ಅಂತಂದಾಗ 500 ಕಿಲೋ ಹರ್ಟ್ಸ್ ಟು ನಿಮಗೆ what is that 1000 megahertz. ವೇವ್ ಲೆಂತ್ ಅನ್ನೋದು ನಿಮಗೆ ಮೀಟರ್ ಟು ಕಿಲೋಮೀಟರ್ ರೇಂಜ್ ವರೆಗೂ ನಿಮಗೆ ವೇರಿ ಆಗ್ತಾ ಇರುತ್ತೆ. ಓಕೆ, ಅಂಡ್ ದೀಸ್ ಆರ್ ಯೂಸ್ಡ್ ಇನ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಫ್ರಮ್ 530 ಕಿಲೋ ಹರ್ಟ್ಸ್ ಟು 1710 ಕಿಲೋ ಹರ್ಟ್ಸ್ ಅಂತ ಹೇಳ್ಬೋದು. ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಗ್ರೌಂಡ್ ವೇವ್ ಪ್ರಾಪಗೇಷನ್. ನೀವು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅಲ್ಲಿ ಬರುತ್ತೆ ನಿಮಗೆ ಗ್ರೌಂಡ್ ವೇವ್ ಪ್ರಾಪಗೇಷನ್ ಅಂತ ಅಂದ್ಬಿಟ್ಟು. ಓಕೆ, ದೀಸ್ ಆರ್ ಯೂಸ್ಡ್ ಇನ್ TV waves ranging from 54 megahertz to 890 megahertz. ಅಬ್ಸರ್ವ್ ಮಾಡ್ತಾ ಇದ್ರಲ್ಲಪ್ಪ ನಿಮ್ಗೆ ಇಲ್ಲಿ 54 megahertz ಇಂದ 890 megahertz ಅಲ್ಲಿ ನಾವೇನಾದ್ರೂ ಯೂಸ್ ಮಾಡಿದ್ರೆ ಟಿವಿ ಸಿಗ್ನಲ್ಸ್ ನಾವು ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ದೇ ಆರ್ ಯೂಸ್ಡ್ ಇನ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. FM ನೀವೆಲ್ಲ ಕೇಳಿಸ್ಕೊಂಡಿರ್ತೀರಲ್ವಾ. ಸೊ ಅದು ಎಲ್ಲಿಂದ ಎಲ್ಲಿಗೆ ಯೂಸ್ ಇರುತ್ತೆ ನಿಮಗೆ ಫ್ರೀಕ್ವೆನ್ಸಿ ರೇಡಿಯೇಷನ್ ರೇಂಜ್ ಅನ್ನೋದು ನಿಮಗೆ ಅಂದ್ರೆ 88 megahertz to 108 megahertz ವರೆಗೂ ಇರುತ್ತೆ. ಲೇಟರ್ UHF ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ವೇವ್ಸ್ ಆರ್ ಯೂಸ್ಡ್ ಇನ್ ಸೆಲ್ಯುಲಾರ್ ಫೋನ್ಸ್. ಮೊಬೈಲ್ ಫೋನ್ಸ್ ಅಲ್ಲಿ ನಾವು ಯೂಸ್ ಮಾಡತಕ್ಕಂಥ ರೇಡಿಯೋ ವೇವ್ಸ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ನಿಮಗೆ ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಅಂತ ನಾವು ಹೇಳ್ತೀವಿ. ಲೆಟ್ ಅಸ್ ಸಿ ನೆಕ್ಸ್ಟ್ ಒನ್ ನೋಡಪ್ಪ ಇಲ್ಲಿ. ಓಕೆ, ವಾಟ್ ಆರ್ ದಿ ಮೈಕ್ರೋವೇವ್ಸ್ ಹಿಯರ್? ಮೈಕ್ರೋವೇವ್ಸ್ ಅನ್ನೋದೇನು ಹೇಳ್ಬೋದು ನಾವು ಅಂತಂದಾಗ ಅದು ಫ್ರೀಕ್ವೆನ್ಸಿ ನಿಮಗೆ 1 GHz ಟು 300 GHz ವರೆಗೂ ಇರುತ್ತೆ. ಫ್ರೀಕ್ವೆನ್ಸಿ ವಿಲ್ ಬಿ 100 GHz ಟು 300 GHz ಅಂತ ಹೇಳ್ತದೆ. ವಾಟ್ ಆರ್ ಯೂಸಸ್ ಆಫ್ ದಿಸ್ ಮೈಕ್ರೋವೇವ್ಸ್ ಹಿಯರ್? ನಿಮಗೆ ನೋಡಿ ಥಿಯರಿಟಿಕಲ್ ಕ್ವಶನ್ಸ್ ಅಲ್ಲಿ ನಿಮಗೆಲ್ಲ ಕೇಳ್ತಾ ಇರ್ತಾರೆ, ಹಾಗಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ದೇ ಆರ್ ಯೂಸ್ಡ್ ಇನ್ ರೇಡಾರ್. ಓಕೆ, ವಾಟ್ ಇಸ್ ದಿಸ್ ರೇಡಾರ್? ರೇಡಿಯೋ ವೇವ್ ಡಿಟೆಕ್ಟಿಂಗ್ ಅಂಡ್ ರೇಂಜಿಂಗ್ ಅಂತ ಹೇಳ್ತಾರೆ. ಫಾರ್ ಸಿಸ್ಟಮ್ಸ್ ಫಾರ್ ಏರ್ಕ್ರಾಫ್ಟ್ ನ್ಯಾವಿಗೇಷನ್. ನೋಡಿ ಏರೋಪ್ಲೇನ್ ಎಷ್ಟು ದೂರದಲ್ಲಿದೆ, ಹೆಲಿಕಾಪ್ಟರ್ ಎಷ್ಟು ದೂರದಲ್ಲಿದೆ ಫೈಂಡ್ ಔಟ್ ಮಾಡೋದಕ್ಕೆ
ಮಾಡೋದಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಮೈಕ್ರೋವೇವ್ಸ್. ಓಕೆ, ದೀಸ್ ಆರ್ ಯೂಸ್ಡ್ ಇನ್ ಮೈಕ್ರೋವೇವ್ ಓವನ್ ಫಾರ್ ಕುಕಿಂಗ್ ಪರ್ಪಸ್ ಅಂತಾನು ಹೇಳ್ಬೋದು, ಫಾರ್ ಕುಕಿಂಗ್ ಪರ್ಪಸ್. ಅಂಡ್ ದೀಸ್ ಆರ್ ಯೂಸ್ಡ್ ಇನ್ ಸ್ಟಡಿ ಆಫ್ ಅಟಾಮಿಕ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್. ದೇ ಆರ್ ಆಲ್ಸೋ ಯೂಸ್ಡ್ ಇನ್ used for study of what here atomic and molecular structures ಅಂತ ಹೇಳ್ತಾ ಇದೀವಿ. ಓಕೆ, and these are used to measure the speed of vehicle and speed of cricket ball etc. ಎಷ್ಟು ಸ್ಪೀಡಲ್ಲಿ ಒಂದು ವೆಹಿಕಲ್ ಮೂವ್ ಆಗ್ತಾ ಇದೆ ಅನ್ನೋದನ್ನೆಲ್ಲ ಡಿಟರ್ಮಿನ್ ಮಾಡೋದಕ್ಕೆ ಮೈಕ್ರೋವೇವ್ಸ್ ನಾವು ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಅಂಡ್ ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ದಿಸ್ ಇನ್ಫ್ರಾರೆಡ್ ವೇವ್ಸ್ ಹಿಯರ್? ಇನ್ಫ್ರಾರೆಡ್ ವೇವ್ಸ್ ಅನ್ನೋದು ನಿಮಗೆ 3 × 10⁻11 ಹರ್ಟ್ಸ್ ಟು 4 × 10⁻4 ಹರ್ಟ್ಸ್ ಅಂತ ಬರುತ್ತೆ. ಓಕೆ, ವಾಟ್ ಆರ್ ಯೂಸಸ್ ಆಫ್ ದಿಸ್ ಹಿಯರ್? ನೋಡಿ ಇಲ್ಲಿ ಫಿಸಿಕಲ್ ಥೆರಪಿಯಲ್ಲಿ ನಾವು ಯೂಸ್ ಮಾಡಬಹುದು. ಯೂಸ್ಡ್ ಇನ್ ಸ್ಯಾಟಲೈಟ್ ಫಾರ್ ಆರ್ಮಿ ಪರ್ಪಸ್ ಅಂಡ್ ಯೂಸ್ಡ್ ಇನ್ ವೆದರ್ ಫೋರ್ಕಾಸ್ಟಿಂಗ್. ವೆದರ್ ಫೋರ್ಕಾಸ್ಟಿಂಗು ನಾವು ಇನ್ಫ್ರಾರೆಡ್ ವೇವ್ಸ್ನ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. Used to producing dehydrated fruits. They are used for producing dehydrated fruits. Okay, and they are used in solar water heater, solar cells and cooker anta helbodu. These are the uses of infrared waves. And these infrared waves always produces the heat radiations illa thermal radiations anta navu karibodu. Let us see the next one, that is visible rays. Visible rays, which is very very important for us. It with the help of this visible rays only we can see any of the objects. ಗೊತ್ತಾಯ್ತಲ್ವಾ? what is the frequency range? frequency range observe ಮಾಡಿ 4 × 10⁻14 hertz to 7 × 10⁻14 hertz ಅಂತ ಹೇಳ್ತಾರೆ. ಗೊತ್ತಾಯ್ತಪ್ಪ ಹೇಳಿದಂತ ಅಂದ್ಬಿಟ್ಟು. ಯೂಸಸ್ ಆಫ್ ದಿಸ್ ವಿಸಿಬಲ್ ರೇಸ್ ಏನಿರುತ್ತೆ ನಿಮ್ಗೆ ಅಂತಂದಾಗ ಅಬ್ಸರ್ವ್ ಮಾಡಿ. ದೇ ಆರ್ ಯೂಸ್ಡ್ ಬೈ ಆಪ್ಟಿಕಲ್ ಆರ್ಗಾನ್ಸ್ ಆಫ್ ಹ್ಯೂಮನ್ಸ್ ಅಂಡ್ ಅನಿಮಲ್ಸ್ ಫಾರ್ 3 primary purposes. ಫಾರ್ 3 primary purposes ಎಸ್ಪೆಷಲಿ. ನೋಡಿ ಇಲ್ಲಿ ಟು ಸಿ ಥಿಂಗ್ಸ್ ಅಂತ ಹೇಳ್ಬೋದು, ಇಲ್ಲ ಟು ಫೈಂಡ್ ಸ್ಟಫ್ ಟು ಈಟ್ ಅಂತ ಹೇಳ್ಬೋದು, ಟು ಫೈಂಡ್ ಅದರ್ ಲಿವಿಂಗ್ ಥಿಂಗ್ಸ್ ವಿತ್ ವಿಚ್ ಟು ಕನ್ಸರ್ಟ್ ಸೋ ಆಸ್ ಟು ಪ್ರೊಲಾಂಗ್ ದ ಸ್ಪೀಸೀಸ್ ಅಂತ ಹೇಳ್ತಾರೆ. ಓಕೆನಾ? ಟು ಫೈಂಡ್ ಅದರ್ ಲಿವಿಂಗ್ ಥಿಂಗ್ಸ್, to find stuff to eat and to see things, avoid bumping from them and escape the danger. ಇದಕ್ಕೆಲ್ಲ ನಾವು ಈ ವಿಸಿಬಲ್ ರೇಸ್ ನಾವು ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ಲ ಹೇಳಿದ್ದು? ಅಂಡ್ ವಾಟ್ ಈಸ್ ಯು ವಿ ರೇಸ್ ಹಿಯರ್? ಯು ವಿ ರೇಸ್ ಅಬ್ಸರ್ವ್ ಮಾಡಿ 1000 ನಿಮಗೆ 10⁻14 ಆಕ್ಚುಲಿ ನಿಮಗೆ. ಓಕೆ, 10⁻14 ಹರ್ಟ್ಸ್ ಆಕ್ಚುಲಿ ನಿಮಗೆ ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ. ಇಟ್ ಈಸ್ 10⁻14 hertz to 10⁻16 hertz ಅಂತ ಬರುತ್ತೆ. What are uses of ultraviolet rays here? These are used in burglar alarms ನಾವು ಯೂಸ್ ಮಾಡಬಹುದು. ಚೆಕಿಂಗ್ mineral samples. They are used to study molecular structure of any material structure ನ ಫೈಂಡ್ ಔಟ್ ಮಾಡೋದಕ್ಕೆ we can make use of UV rays ಅಂತ ಹೇಳ್ತಾರೆ. to kill germs. ಅದಕ್ಕೆ ನಾವೆಲ್ಲ ನೋಡ್ತಾ ಇರ್ತೀವಿ, ಮೊನ್ನೆ ಕೊರೋನಾ ಬಂದಾದ್ಮೇಲೆ ನೀವು ನಿಮ್ಗೆ UV ಇಂದ ಸ್ಯಾನಿಟೈಸ್ ಆಗಿದೆ ಅಂತ ನಿಮ್ಗೆ ತುಂಬಾ ಕಡೆ ನೀವು ನೋಡಬಹುದು. ಅಂಡ್ ಟು ಸ್ಟೆರಿಲೈಸ್ ಸರ್ಜಿಕಲ್ instruments. Okay, and these rays can be focused into very narrow beams for high precision applications such as LASIK eye surgery ಅಂತ ಹೇಳ್ತಾರೆ. ಐ ಸರ್ಜರಿಗೆ ನಾವು UV rays ನ ಯೂಸ್ ಮಾಡಬಹುದು ಅಂತ ಹೇಳಬಹುದು. ಗಾಟ್ ಇಟ್ later we have to think. See here, X-rays its frequency will be ranging from 3 × 10⁻16 hertz to 3 × 10⁻21 hertz. Okay na? The uses of X-rays, ಏನಪ್ಪ ಯೂಸ್ ಆಫ್ X-rays ನಿಮ್ಗೆ ಅಂತಂದಾಗ they are used in surgery to detect fracture, diseased organs and stones in the body etc. ನೋಡಿ ಇಲ್ಲಿ ಫ್ರಾಕ್ಚರ್ ನ ಡಿಟೆಕ್ಟ್ ಮಾಡೋದಕ್ಕೆ, ಇಲ್ಲ ಡಿಸೀಸ್ಡ್ ಆರ್ಗನ್ಸ್ ಡಿಟೆಕ್ಟ್ ಮಾಡೋದಕ್ಕೆ, ಇಲ್ಲ ಸ್ಟೋನ್ಸ್ ಇನ್ ದ ಬಾಡಿ ನಾವು ಡಿಟೆಕ್ಟ್ ಮಾಡೋದಕ್ಕೆ we can make use of this X-rays ಅಂತ ಹೇಳ್ತಾರೆ. ಓಕೆ, and these are used in engineering to detect fault ಆಗಿರಬಹುದು, ಕ್ರ್ಯಾಕ್ ಆಗಿರಬಹುದು ಬ್ರಿಡ್ಜಸ್ ಅಲ್ಲಿ, and also testing of welds we can make use of X-rays. And one more thing ಏನು ಅಂತಂದಾಗ
They are used at metro station to detect metal or explosive materials. ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ಆಗಿರ್ಬೋದು, ಏರ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಒಂದು ಮೆಟಲ್ ನ ಡಿಟೆಕ್ಟ್ ಮಾಡೋದಕ್ಕೆ, ಇಲ್ಲ ಅಂತಂದ್ರೆ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಡಿಟೆಕ್ಟ್ ಮಾಡೋದಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಎಕ್ಸ್ರೇಸ್ ಅಂತ ಹೇಳ್ತಾರೆ. and they are also used in many times they are used in scientific research anta ಹೇಳ್ತಾರೆ. scientific research, these are the uses of x-rays. okay, later we have to think about gamma rays. here gamma rays ಬಗ್ಗೆ ನಾವು ನೋಡಬೇಕು ಅಂತಂದಾಗ ಅದರ ಫ್ರೀಕ್ವೆನ್ಸಿ ಅನ್ನೋದು ನಿಮಗೆ 10^18 ಹರ್ಟ್ಸ್ ಇಂದ ನಿಮಗೆ 10^22 ಹರ್ಟ್ಸ್ ವರೆಗೂ ವೇರಿ ಆಗುತ್ತೆ. ಸೊ ವಾಟ್ ಆರ್ ದ ಯೂಸಸ್ here? uses of gamma rays ಏನು ಅಂತಂದಾಗ these are used to produce nuclear reaction. nuclear reaction ನ ನಿಮಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಗಾಮಾ ರೇಸ್ ಅಂತ ಹೇಳ್ತಾರೆ. ಓಕೆ, ಅಂಡ್ ದೀಸ್ ಆರ್ ಯೂಸ್ಡ್ ಇನ್ ರೇಡಿಯೋಥೆರಪಿ ಫಾರ್ ದ ಟ್ರೀಟ್ಮೆಂಟ್ ಆಫ್ ಟ್ಯೂಮರ್ ಅಂಡ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಟ್ರೀಟ್ಮೆಂಟ್ ಆಫ್ ಟ್ಯೂಮರ್ ಅಂದ್ರೆ ಗಡ್ಡೆಗಳ ಇದ್ದಾಗ ಅದನ್ನ ಕ್ಯಾನ್ಸರ್ ಮತ್ತು ಟ್ರೀಟ್ ಮಾಡೋದಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಗಾಮಾ ರೇಸ್ ಅಂತ ಹೇಳ್ತಾರೆ. ಓಕೆ, ಅಂಡ್ ದೇ ಆರ್ ಯೂಸ್ಡ್ ಇನ್ ಫುಡ್ ಇಂಡಸ್ಟ್ರಿ. ದೇ ಆರ್ ಯೂಸ್ಡ್ ಇನ್ ಫುಡ್ ಇಂಡಸ್ಟ್ರಿ to kill pathogenic microorganisms. okay, pathogenic microorganisms, danger microorganism ನ ಸಾಯಿಸೋದಕ್ಕೆ ನಾವು ಗಾಮಾ ರೇಸ್ ನ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. they are used to provide valuable information about the structure of the atomic nucleus. here ಅಟಾಮಿಕ್ ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ, ಇನ್ಫಾರ್ಮೇಶನ್ ತಗೊಳಕ್ಕೆ ನಾವು ಗಾಮಾ ರೇಸ್ ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದೀವಿ. ಓಕೆನಾ, ದೀಸ್ ಆರ್ ದ ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನೋಡಿ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ನಾವು ಲೆಫ್ಟ್ ಇಂದ ರೈಟ್ ಗೆ ಹೋಗಿದ್ದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ವೇವ್ ಲೆಂತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ನಿಮಗೆ ಫ್ರೀಕ್ವೆನ್ಸಿ ಅನ್ನೋದು ಡಿಕ್ರೀಸ್ ಆಗುತ್ತೆ. ಓಕೆ, ವಿ ಹ್ಯಾವ್ ಟು ಕೀಪ್ ದಟ್ ಪಾಯಿಂಟ್ ಇನ್ ಅವರ್ ಮೈಂಡ್. ನೌ ಲೆಟ್ us see what are the important models of numericals. okay, observe ಮಾಡಿ. ಫಸ್ಟ್ ಕ್ವಶನ್ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, see the first problem. can you read the first question here? what they saying? the magnetic field in the plane electromagnetic field is given by by is equals to 2 into 10 to the power of minus 7. what is the value? Sine of 0.5 into 10 power 3 z plus 1.5 into 10 to the power of 11 t ಅಂತ ಕೊಟ್ಟಿದ್ದಾರೆ. is it right? Tesla. the expression for electric field may be given by. ಸೊ ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ನಾವು ಹೇಗೆ ನಾವು ಡಿಟರ್ಮಿನ್ ಮಾಡಬಹುದು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. So in order to find out the electric field, first of all we have to think what is the magnitude of electric field here. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ. ನೋಡಿ ಇಲ್ಲಿ ಸಿ ಇದ್ರೆ ಸ್ಪೀಡ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಹೇಳ್ತೀವಿ. ಇದು ಆಲ್ವೇಸ್ ಈಕ್ವಲ್ಸ್ ಟು ರೇಷಿಯೋ ಆಫ್ ನೋಡಿ electric field to magnetic field. ಯಾಕೆ ಅಂತಂದಾಗ electromagnetic waves will go in a straight path and it will go without any deviation in the presence of electric field and the magnetic field. Therefore we can say the speed of the electromagnetic wave is always equal to ratio of electric field intensity to magnetic field intensity ಅಂತ ಹೇಳಬಹುದು. Therefore from this we can say that E naught is equals to B naught into C ಅಂತ ಹೇಳಬಹುದು. What is the B naught value here? 2 into 10 to the power of minus 7. 2 into 10 to the power of minus 7 into what is the C value here? 3 into 10 to the power of 8 ಅಂತ ಹೇಳ್ತೀವಿ. So if you multiply this value you will get 60 volts ಅಂತ ಬರುತ್ತಪ್ಪ. This is the amplitude of electric field intensity. So check ಮಾಡ್ಕೊಳ್ಳಿ ಇಲ್ಲಿ ಏನು ಬರುತ್ತೆ ನಿಮಗೆ ಅಂತ ಅಂದ್ಬಿಟ್ಟು you can easily answer that here. volt per meter. ಸೊ ಥಿಂಕ್ ಮಾಡಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಯಾವ ಡೈರೆಕ್ಷನ್ ಅಲ್ಲಿ ಇದಪ್ಪ ನಿಮಗೆ? ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ವೈ ಅಂತ ಹೇಳ್ತಾ ಇದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ವೈ ಡೈರೆಕ್ಷನ್ ಅಲ್ಲಿ ಇದೆ. ವೇವ್ ಅನ್ನೋದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತಂದಾಗ ನೋಡಿ ಇಲ್ಲಿ ಝೆಡ್ ಡೈರೆಕ್ಷನ್ ಅಲ್ಲಿ ವೇವ್ ಅನ್ನೋದು ಹೋಗ್ತಾ ಇದೆ. ಓಕೆನಾ? So the propagation of electromagnetic wave is in z direction and magnetic field is directed in y direction. Therefore electric field ಯಾವ ಡೈರೆಕ್ಷನ್ ಇರಬೇಕ್ರಿ ನಿಮಗೆ ಅಂತಂದಾಗ electric field should be directed in which direction here? x direction. Is it right or not? Because electromagnetic wave ಅನ್ನೋದು ನಿಮಗೆ z ಅಲ್ಲಿ ಮೂವ್ ಆಗ್ತಾ ಇದೆ, z ಅಲ್ಲಿ ಹೋಗ್ತಾ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ವೈ ಆಕ್ಸಿಸ್ ಅಲ್ಲಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ ಡೆಫಿನೆಟ್ ಆಗಿ ಎಕ್ಸ್ ಆಕ್ಸಿಸ್ ಅಲ್ಲಿ ಬರಲೇಬೇಕು. ಬಿಕಾಸ್ ಆಲ್ ಆರ್ ಪರ್ಪೆಂಡಿಕ್ಯುಲರ್ ಟು ವೇ. ದಟ್ ಈಸ್
the propagation of electromagnetic wave is perpendicular to both magnetic field vector as well as the electric field vector. Therefore, we can say that electromagnetic intensity at any instant of time can be written as E naught into sine of ನೋಡಿ ಇಲ್ಲಿ kz plus omega t here, kz plus omega t ಅಂತ ಬರೀಬಹುದು. ಇಸ್ ಇಟ್ ರೈಟ್ ಮಾ? ದೇರ್ ಫೋರ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾಗ ಏನು ಬರುತ್ತೆ, ಕೆ ವ್ಯಾಲ್ಯೂ ನಿಮಗೆ 0.5 into 10⁻³ ಇರುತ್ತೆ. ನಿಮಗೆ ಒಮೆಗಾ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 1.5 into 10⁻11 ಇರುತ್ತೆ. ಸೊ ವೆನೆವರ್ ವಿ ಚೆಕ್ ಹಿಯರ್ ನೋಡಿ, ನಿಮ್ಗೆ E naught 2 into 10⁻7 ಬರುತ್ತಾ ಅಂತಂದ್ರೆ ಬರೋದಿಲ್ಲ. ಸೊ ಆಪ್ಷನ್ ಎ ಆಪ್ಷನ್ ಬಿ ಎರಡು ರಾಂಗ್ ಆಗಿರುತ್ತೆ. ಸಿ ಮತ್ತು ಡಿ ಅಬ್ಸರ್ವ್ ಮಾಡಿ, ನಿಮಗೆ ಎರಡರಲ್ಲೂ E naught ವ್ಯಾಲ್ಯೂ 60 ಇದೆ. ಆದರೆ ಅಕಾರ್ಡಿಂಗ್ ಟು ಅವರ್ ಡಿಸ್ಕಷನ್ ಎಲೆಕ್ಟ್ರಿಕ್ ಫೀಲ್ಡ್ should be directed along the x direction, therefore we can say EY EX ಎರಡು ಕಂಪೇರ್ ಮಾಡ್ಕೊಂಡಿದ್ದಾಗ you will get option D. Is it right or not ma? So that is the point you have to keep in your mind. ಏನು ಅಂತಂದಾಗ electromagnetic wave always propagates in a direction perpendicular to both electric field as well as a magnetic field ಅಂತ ಹೇಳಬಹುದು. Got it ma? Let us check the next question. What they have given to you ma here. In an apparatus, the electric field was found to oscillate with an amplitude. ನೋಡಿ ಇಲ್ಲಿ E naught ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ, ಆಂಪ್ಲಿಟ್ಯೂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಂಪ್ಲಿಟ್ಯೂಡ್ ಅಂತಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಓಕೆ, the magnitude of oscillating magnetic field will be ಅಂತ ಕ್ವಶನ್ ಕೇಳ್ತಾ ಇದಾರಪ್ಪ ನಮ್ಗೆ ಇಲ್ಲಿ. So E naught is equals to 24 volt per meter, and they're asking what is B naught. Okay, how can you simplify this value here? Just now we have studied that the speed of electromagnetic wave is always equals to the ratio of electric field intensity to the magnetic field intensity. Therefore B naught becomes equals to E naught by C anta ಹೇಳ್ತಾರೆ. What is E naught value here? 24 divided by 3 into 10⁸ ಅಂತ ನಮಗೆ ತಗೊಂಡಿದ್ದಾಗ you will get B naught becomes equals to 8 into 10⁻⁻8 ಟೆಸ್ಲಾ ಅಂತ ಬರುತ್ತೆ. Hence we can go with the option C. ಫಾಲೋ ಮಾಡ್ತಾ ಇದ್ರಲ್ಲಪ್ಪ, ಏನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಇದೇ ರೀತಿ ಪ್ರಾಬ್ಲಮ್ಸ್ ನಿಮಗೆ ಬರುತ್ತೆ, ಈಸಿ ಆಗಿರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ ಇಂದ. ಓಕೆ, ಸೊ ಪ್ಲೀಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಹಿಯರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ವಾಟ್ ದೇ ಹ್ಯಾವ್ ಗಿವೆನ್ ಟು ಯು ಮಾ. Please think about this. A circular ring of radius r is placed in a homogeneous magnetic field perpendicular to the plane of the ring anta ಹೇಳ್ತಾ ಇದ್ದಾರೆ. The field B changes with respect to time according to the equation B is equal to K into T anta ಹೇಳಿದ್ದಾರೆ, where K is a constant and T is the time. Then the electric field in the ring is, what is the electric field in the ring? How can you calculate the electric field in the ring here? They are asking to calculate what is the electric field in the ring. So let us check it. How can you calculate this value here? Observe ಮಾಡಿ. So how can you simplify this value here? There is a ring which is placed in an external magnetic field of intensity B, and it is changing according to the equation K into T ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ then what is electric field in the ring? ಆ ರಿಂಗ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ನಿಮಗೆ ಪ್ರೊಡ್ಯೂಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗಾಟ್ ಇಟ್ ಹಿಯರ್? therefore from Maxwell's equation, okay, what is that Maxwell's equation here? From Maxwell's equation, that is integral E dot dl is always equals to d phi b divided by dt anta ಹೇಳ್ತೇವೆ. integral E dot dl is equals to d phi b by dt ಅಂತ ಬರೀಬಹುದು. Is it right? Therefore what is this value here? ನೋಡಿ ಇಲ್ಲಿ ಈ ಕಾಮನ್ ತೆಗೆದ್ರೆ ಇಂಟಗ್ರಲ್ dl becomes equals to d by dt of phi ಅಂದ್ರೆ ಏನು ಬರೀಬಹುದು ನಾವಿಲ್ಲಿ?
ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ ಅಂತ ಬರೀಬಹುದಲ್ವಾ. therefore ಅಬ್ಸರ್ವ್ ಮಾಡಿ, ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಡಿ ಎಲ್ ಮಾ ಹಿಯರ್. ಡಿ ಎಲ್ ಇಂಟಿಗ್ರೇಟ್ ಮಾಡಿದಾಗ ಏನ್ ಬರುತ್ತೆ ನಿಮ್ಗೆ, ಯು ವಿಲ್ ಗೆಟ್ ದ ಸರ್ಕಂಫರೆನ್ಸ್ ಆಫ್ ದಿಸ್ ರಿಂಗ್ ಅಂತ ಹೇಳಬಹುದು. ಗಾಟ್ ಇಟ್ ಮಾ. therefore you can say that a into 2 pi r, a into 2 pi r is equal to b. ಹಾಗೆ ಇರಲಿ, a ನಾವು ಕಾಮನ್ ತೆಗೆದ್ರೆ a into we can write db divided by dt ಅಂತ ಬರೀಬಹುದು. what is the area ma here, pi r square ಅಂತ ಬರೀಬಹುದಾ ರಿಂಗ್ಗೆ. so d by dt of what is the value of b, they have given kt ಅಂತ ಕೊಟ್ಟಿದ್ದಾರೆ, k into t. got it or not ma? this is the e value, e is e into 2 pi r. 2 pi r, pi will get cancelled and r will also get cancelled. therefore what is the e value, we can say here e becomes equals to r by 2 into, if I differentiate kt ma here, kt na differentiate ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ, will get only k. is it right? therefore electric field intensity is equals to, it is k into r divided by 2 ಅಂತ ಬರುತ್ತೆ, k into r divided by 2. got it ma here? so please ಒಂದ್ಸರಿ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಒಂದ್ಸರಿ ರೀಕಾಲ್ ಮಾಡಿಕೊಳ್ಳೋಣ, ಏನ್ ಹೇಳಿದ್ದಾರೆ ಅಲ್ಲಿ ಅಂತನ್ಬಿಟ್ಟು. ಸೊ ಇಲ್ಲೊಂದು ಸ್ವಲ್ಪ ನಾನಿಲ್ಲಿ ಮಿಸ್ ಮಾಡಿದ್ದೀನಿ. so please observe this value ma here. it is not equal to b dot dl ma, it is not equal to b dot dl, it should be e dot dl ma, e dot dl. please change ಮಾಡಿ, it is e dot dl, e dot dl. ಗೊತ್ತಾದ ಹೇಳಿದ್ದು ದ ಫ್ಯಾರಡೇಸ್ ಲಾ ಮಾ, ಫ್ಯಾರಡೇಸ್ ಲಾ. ಗಾಟ್ ಇಟ್? ಸೊ ಲೆಟ್ ಅಸ್ ಚೆಕ್ ಇಟ್ ಮಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನ್ ಹೇಳ್ತಾ ಇದಾರೆ ಅವರು ಅಂತ ಅಂದ್ಬಿಟ್ಟು. ಪ್ಲೀಸ್ ಸಿ ದ ನೆಕ್ಸ್ಟ್ ಕ್ವಶನ್, ಅಬ್ಸರ್ವ್ ಮಾಡಿ. ವಾಟ್ ಇಸ್ ನೆಕ್ಸ್ಟ್ ಪ್ರಾಬ್ಲಮ್ ದೇ ಆರ್ ಸೇಯಿಂಗ್ ಟು ಅಸ್ ಮಾ ಹಿಯರ್. ನೋಡಿ ಇಲ್ಲಿ, ಎ ಪ್ಲೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಎ ಪ್ಲೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ propagating in the x direction, propagating in the x direction has wavelength of 6 millimeter. the electric field is in the y direction ಅಂತ ಹೇಳ್ತಾರೆ. electric field is in the y direction and its maximum magnitude is 33 volt per meter ಅಂತ ಹೇಳಿದ್ದಾರೆ. the equation of electric field as a function of x and t is ಅಂತ ಕೇಳ್ತಾ ಇದ್ದಾರೆ. ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಎಲ್ಲ ಆಪ್ಷನ್ಸ್ ಅಬ್ಸರ್ವ್ ಮಾಡಿದಾಗ ಇದು ಹೇಗಪ್ಪ ಇದೆ ನಿಮ್ಗೆ ಅಂತಂದಾಗ, e is equals to e naught into sin omega into t minus x by c ತರ ಇದೆ ನಿಮಗೆ ಫಾರ್ಮೆಟ್ ಅಲ್ಲಿ ನಿಮ್ಗೆ. ಓಕೆನಾ? ಸೊ ದಿಸ್ ಇಸ್ ದ ಇಕ್ವೇಶನ್ ಆಫ್ ದ electric field in the electromagnetic wave. so how can you calculate omega value ma here? what is e naught? e naught they have given it as ಎಷ್ಟು ಕೊಟ್ಟಿದ್ದಾರೆ ನಿಮಗೆ, e naught ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ ಟು 33 ವೋಲ್ಟ್ ಪರ್ ಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಸ್ ಇಟ್ ರೈಟ್ ಮಾ ಹಿಯರ್? ವಾಟ್ ಇಸ್ ಒಮೇಗಾ? ಒಮೇಗಾ ನಾವು ಹೇಗೆ ಫೈಂಡ್ ಔಟ್ ಮಾಡಬಹುದು ಅಂತ ನೋಡಿ ಒಂದ್ಸರಿ. ಒಮೇಗಾ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ, ವಾಟ್ ಈಸ್ ದ ವ್ಯಾಲ್ಯೂ ಮಾ ಹಿಯರ್, 2 pi by ಕ್ಯಾಪಿಟಲ್ ಟಿ ಅಂತ ಬರೀಬಹುದಾ? 2 pi by ಕ್ಯಾಪಿಟಲ್ ಟಿ. ಇಸ್ ಇಟ್ ರೈಟ್? ಇಲ್ಲ ಅಂತಂದಿದ್ದಾಗ ವಿ ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ 2 pi f ಅಂತ ಬರೀಬಹುದು. ನೋಡಿ ಇಲ್ಲಿ ಎಫ್ ನ ಹೇಗೆ ಬರೀಬಹುದು ನಾನು ಇಲ್ಲಿ ಅಂತಂದಾಗ, ವಿ ನೋ ದಟ್ ನೋಡಿ ಸಿ ಇಸ್ ಈಕ್ವಲ್ಸ್ ಟು ಎಫ್ ಇಂಟು ಲ್ಯಾಂಬ್ಡಾ. therefore ಎಫ್ ಕ್ಯಾನ್ ಬಿ ರಿಟನ್ ಆಸ್ ಸಿ ಬೈ ಲ್ಯಾಂಬ್ಡಾ ಅಂತ ಬರೀಬಹುದಲ್ವಾ. therefore ಸಿಂಪ್ಲಿಫೈ ಮಾಡೋಣ, ಏನ್ ಬರುತ್ತೆ ಅಂತ ನೋಡೋಣ. 2 pi ಇಂಟು 3 into 10 to the power of 8 divided by 6 millimeter ma here, 6 into 10 to the power of minus 3. ಅಬ್ಸರ್ವ್ ಮಾಡಿ ಇಲ್ಲಿ 3 1 3 2 2 2 ಎರಡು ಕ್ಯಾನ್ಸಲ್ ಆಗುತ್ತೆ. ವಾಟ್ ವಿಲ್ ಬಿ ರಿಮೈನಿಂಗ್ ಮಾ ಹಿಯರ್? pi into 10 to the power of 11 ಅಂತ ಬರುತ್ತೆ. ಇಸ್ ಇಟ್ ರೈಟ್? ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ನೋ ನೀಡ್ ಟು ಸಬ್ಸ್ಟಿಟ್ಯೂಟ್ ಅಂಡ್ ಜಸ್ಟ್ ವೆನ್ಎವರ್ ಯು ಅಬ್ಸರ್ವ್ ದಿಸ್ ಆಪ್ಷನ್ಸ್ ಮಾ ಹಿಯರ್, ವಿ ಕ್ಯಾನ್ ಈಸಿಲಿ ಸೇ ಆಪ್ಷನ್ ಬಿ ಈಸ್ ಅವರ್ ಆನ್ಸರ್ ಮಾ. ಇಸ್ ಇಟ್ ರೈಟ್ ಅನ್ ನಾಟ್? ನೋಡಿ 33 ಈ ನಾಟ್ ಇದೆ ನಮಗೆ. ನೋಡಿ ಒಮೇಗಾ ಅನ್ನೋದು ನಿಮ್ಗೆ ಒಂದೇ ಒಂದು ಆಪ್ಷನ್ ಇದೆ, pi into 10 to the power of 11 ಅಂತ ಅಂದ್ಬಿಟ್ಟು. ಸೊ ವಿ ಕ್ಯಾನ್ ಸೇ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ನೋಡಿ ಒಮೇಗಾ ಅನ್ನೋದು ನಿಮಗೆ ಆಪ್ಷನ್ ಡಿ ಯಲ್ಲೂ ಇದೆ, pi into 10 to the power 11 ಅಂತ ಅಂದ್ಬಿಟ್ಟು. ಆದ್ರೆ ಈ ನಾಟ್ ಅನ್ನೋದು ನಿಮಗೆ 11 ಅಂತ ಕೊಟ್ಟಿದ್ದಾರೆ. ಸೊ ಪ್ಲೀಸ್ ಚೇಂಜ್ ದಟ್ ಮಾ ಹಿಯರ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಮಾ ಹಿಯರ್. the for wave propagation of a 10 megahertz signal ma, what is the frequency they have given? 10 megahertz ಅಂತ ಕೊಟ್ಟಿದ್ದಾರೆ. what should be the maximum electron density? what should be the
ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಡೆನ್ಸಿಟಿ. ನಿಮಗಿದು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅಲ್ಲಿ ನಿಮಗಿದೊಂದು ರಿಲೇಷನ್ ಬರುತ್ತೆ. ಇಸ್ ಇಟ್ ರೈಟ್? ವಾಟ್ ಈಸ್ ದಟ್ ಅಂತಂದಾಗ ಥಿಂಕ್ ಮಾಡಿ. ಇಲ್ಲಿ ಫ್ರೀಕ್ವೆನ್ಸಿ ನಿಮಗೆ ಕೊಟ್ಟಿದ್ದಾರೆ, ಎಲೆಕ್ಟ್ರಾನ್ ಡೆನ್ಸಿಟಿ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ವಾಟ್ ಇಸ್ ದ ರಿಲೇಷನ್? ವಾಟ್ ಇಸ್ ದ ರಿಲೇಷನ್ ಅಂತ ಒಂದ್ಸರಿ ನೋಡೋಣ. ಸೊ ವಿ ಕಾಲ್ ಕ್ರಿಟಿಕಲ್ ಫ್ರೀಕ್ವೆನ್ಸಿ ಅಂತ ಅರ್ಥ. ಇಟ್ ಇಸ್ ಆಲ್ವೇಸ್ ಬಿ ಈಕ್ವಲ್ಸ್ ಟು 9 into n maximum whole to the power of 1/2 ಅಂತ ಬರುತ್ತೆ. ಗಾಟ್ ಇಟ್ ಮಾ? ಹಿಯರ್ ಇಸ್ ದ ಫಾರ್ಮುಲಾ ಫಾರ್ ದ ಫ್ರೀಕ್ವೆನ್ಸಿ ಅಂಡ್ ಎಲೆಕ್ಟ್ರಾನ್ ಡೆನ್ಸಿಟಿ. ಎಲೆಕ್ಟ್ರಾನ್ ಡೆನ್ಸಿಟಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಏನ್ ಬರುತ್ತೆ ಅಂತ, 10 into 10 to the power of 6 is equals to 9 into n maximum whole to the power of 1/2 ಅಂತ ಬರೀಬಹುದು. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್ ಏನ್ ಬರಬಹುದು ನೋಡಿ, ಇಲ್ಲಿ 10/9 into 10 to the power of 6 ಹಿಯರ್ ಸ್ಕ್ವೇರ್ ತಗೊಂಡಿದ್ದಾಗ ನಿಮಗೆ ಹೋಲ್ ಸ್ಕ್ವೇರ್ ಬಿಕಮ್ಸ್ ಈಕ್ವಲ್ಸ್ ಟು n ಮ್ಯಾಕ್ಸಿಮಮ್ ಅಂತ ಬರುತ್ತೆ. ಇಸ್ ಇಟ್ ರೈಟ್? ಸೊ ನೋಡಿ ಇಲ್ಲಿ 9 ಅಂತಂದ್ರೆ 1.1 ಸಮಥಿಂಗ್ ಏನೋ ಬರುತ್ತೆ ನಿಮಗೆ. 1.1 into 10 to the power of 10 to the power of 6 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಗಾಟ್ ಇಟ್ ಮಾ? ಹಿಯರ್ ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು n ಮ್ಯಾಕ್ಸಿಮಮ್. ಓಕೆ, ದೇರ್ಫೋರ್ ಸಿಂಪ್ಲಿಫೈ ಮಾಡಿ ನಿಮಗೆ n ಮ್ಯಾಕ್ಸಿಮಮ್ ಅನ್ನೋದು ನಿಮಗೆ ಇಟ್ ಇಸ್ ಈಕ್ವಲ್ಸ್ ಟು 1.2 into 10 to the power of 12 ಅಂತ ಬರುತ್ತೆ ಅಪ್ರಾಕ್ಸಿಮೇಟ್ಲಿ ಪರ್ ಮೀಟರ್ ಕ್ಯೂಬ್. ದಟ್ ಈಸ್ ಹೆನ್ಸ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಎ. ಆಪ್ಷನ್ ಎ. ಐ ಹೋಪ್ ನಿಮ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಹಿಯರ್. ಇಫ್ ಸಿ ಈಸ್ ದ speed of electromagnetic wave in vacuum, its speed in medium of dielectric constant K and relative permeability mu r is ಅಂತ ಕೇಳ್ತಾರೆ. relative permeability mu r ನಾವು ಆಲ್ರೆಡಿ ನಾವು ಓದೇ ಇದ್ದೀವಿ. what is the value of this here? v is equals to c divided by root mu r into k ಅಂತ ಬರೀಬಹುದು. is it right? ನೋಡಿ ಇಲ್ಲಿ c divided by root of mu r into epsilon r. epsilon r ಅಂದ್ರೆ ಏನಪ್ಪ, ಇಲ್ಲಿ ಕೆ ಅಂತ ಬರೀಬಹುದು ಅಂತ ನಾನು ನಿಮಗೆ ಹೇಳಿದ್ದೀನಿ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಸಿ. ಆಪ್ಷನ್ ಸಿ. ಅರ್ಥ ಇದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಹಿಯರ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ಒಂದ್ಸರಿ ನೀಟಾಗಿ ಥಿಂಕ್ ಮಾಡಿ. ಓಕೆ, consider an electromagnetic wave. Consider electromagnetic wave propagating in vacuum. Propagating in a vacuum. Choose the correct statement. Choose the correct statement ಅಂತ ಹೇಳ್ತಾರಪ್ಪ. ನೋಡಿ ಇಲ್ಲಿ, for an electromagnetic wave propagating in positive y direction, the electric field is given by. Electric field is given by. ನೋಡಿ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಹೇಗೆ ಹೋಗ್ತಾ ಇದೆ ನಿಮಗೆ, ಇಲ್ಲಿ ಪಾಸಿಟಿವ್ ವೈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಹೇಗಿರುತ್ತೆ ನೋಡಿ, ಇಲ್ಲಿ ವೈ ಝೆಡ್ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ ವೈ ಝೆಡ್ ಪ್ಲೇನ್ ಅಲ್ಲಿ ಇದೆ ಅಂಡ್ ಝೆಡ್ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನೋಡಿ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ನಿಮಗೆ, ಝೆಡ್ ಅಂದ್ರೆ ಇಟ್ ಈಸ್ ಓನ್ಲಿ ಇನ್ ಝೆಡ್ ಆಕ್ಸಿಸ್. ಝೆಡ್ ಆಕ್ಸಿಸ್ ಅಂತಂದ್ರೆ ಏನಿದೆ ನಿಮಗೆ, it will electric field will is also extended to z axis ಅಂತ ಕೊಟ್ಟಿದೆ. ಅಂದ್ರೆ ಅವೆರಡು ಪ್ಯಾರಲಲ್ ಅಂತ ಬರುತ್ತೆ. ಸೊ ಹೆನ್ಸ್ ವಿ ಕ್ಯಾನ್ ಗೋ ವಿತ್ ದ ಹೆನ್ಸ್ ಆಪ್ಷನ್ ಎ ಈಸ್ ರಾಂಗ್ ಅಂತ ಹೇಳ್ಬೋದು. ಓಕೆ, ಯಾಕೆ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ಎರಡು ಹೇಗಿರಬೇಕು, ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು ಅಂತ ಹೇಳಬೇಕು. ಓಕೆನಾ? ನೋಡಿ ಇಲ್ಲಿ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಪ್ರಾಪಗೇಟಿಂಗ್ ಇನ್ ಪಾಸಿಟಿವ್ ವೈ ಡೈರೆಕ್ಷನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವೆನ್ ಬೈ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವೆನ್ ಬೈ. ನೋಡಿ ಇಲ್ಲಿ 1/√2 EYZ x of t into y cap and magnetic field is given by 1/√2 into BYZ into z cap ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಒಂದೇ ಪ್ಲೇನ್ ಅಲ್ಲೇ ಇದೆ ಅಂತ ಹೇಳ್ತಾರೆ. ಒಂದೇ ಪ್ಲೇನ್ ಅಲ್ಲೇ ಇದೆ. ಅಷ್ಟೇ ಅಲ್ಲ, ರಿಮೆಂಬರ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ ವೈ ಆಕ್ಸಿಸ್ ಅಲ್ಲಿ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವೈ ಆಕ್ಸಿಸ್ ಅಲ್ಲಿ ಏನಪ್ಪಾ ಇದೆ ನಿಮಗೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಮೂವ್ ಆಗ್ತಾ ಇದೆ ಅಲ್ವಾ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಮೂವ್ ಆಗ್ತಾ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಅದು ಹೇಗಿರ್ಬೇಕು ನಿಮ್ಗೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಇರಬೇಕು. ಅಂದ್ರೆ ಬಿ ಅನ್ನೋದು ನಿಮ್ಗೆ ಝೆಡ್ ಅಲ್ಲಿ ಇದ್ರೆ ಇ ಅನ್ನೋದು ನಿಮ್ಗೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ಇರಬೇಕು. ಓಕೆ, ಆದ್ರೆ ಇಲ್ಲಿ ನಿಮ್ಗೆ ವೈ ಅಂತಾನೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ 2 ಈಸ್ ಆಲ್ಸೋ ರಾಂಗ್ ಅಂತ ಹೇಳಬಹುದು. ಗಾಟ್ ಇಟ್ ಮೈ ಹಿಯರ್? ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಪ್ರಾಪಗೇಟಿಂಗ್ ಇನ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇದೆ. ಆ ಡೈರೆಕ್ಷನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವೆನ್ ಬೈ 1/√2 EYZ. ನೋಡಿ ಇಲ್ಲಿ ವೈ ಕ್ಯಾಪ್ ಪ್ಲಸ್ ಝೆಡ್ ಕ್ಯಾಪ್ ಅಂದ್ರೆ ಈ ಪ್ಲೇನ್ ಅಲ್ಲಿ ಇದೆ ಅಂತ ಹೇಳ್ತಾರೆ, ವೈ ಝೆಡ್ ಪ್ಲೇನ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಗಿವೆನ್ ಬೈ 1/√2 EYZ
ಓಕೆ ವೈ ಕ್ಯಾಪ್ ಪ್ಲಸ್ ಝೆಡ್ ಕ್ಯಾಪ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ವೈ ಕ್ಯಾಪ್ ಪ್ಲಸ್ ಝೆಡ್ ಕ್ಯಾಪ್ ಎಲೆಕ್ಟ್ರಿಕ್ ಫೀಲ್ಡ್ಗೂ ಅದೇ ಡೈರೆಕ್ಷನ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಅದೇ ಡೈರೆಕ್ಷನ್ ಇದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಅಂತಂದ್ರೆ ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಕ್ಸೆಲ್ ಹೋಗ್ತಾ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೈ ಝೆಡ್ ಪ್ಲೇನ್ ಅಲ್ಲಿ ಇದ್ದು ಎರಡು ಪ್ಯಾರಲಲ್ ಆಗಿದೆ ಅಂತ ಅರ್ಥ. ಓಕೆನಾ, ದೇರ್ ಫೋರ್ ದಿಸ್ ಆಪ್ಷನ್ ಈಸ್ ರಾಂಗ್. ಇನ್ನು ಉಳಿದಿರೋ ಒಂದೇ ಒಂದು ಆಪ್ಷನ್ ನಮಗೆ ಆಪ್ಷನ್ ಡಿ ಅಂತ ಹೇಳ್ಬೋದು. ಚೆಕ್ ಮಾಡ್ಕೊಂಬಿಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸಿ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಅನ್ನೋದು ನಿಮ್ಗೆ ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಪಾಸಿಟಿವ್ ಎಕ್ಸ್ ಅಲ್ಲಿ ಹೋಗ್ತಾ ಇದೆ. ಇಸ್ ಇಟ್ ರೈಟ್? ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಅನ್ನೋದು ವೈ ಮೈನಸ್ ಝೆಡ್ ಅಲ್ಲಿ ಇದೆ. ನೋಡಿ ಇಲ್ಲಿ ಬಿ ವೆಕ್ಟಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ಅನ್ನೋದು ವೈ ಪ್ಲಸ್ ಝೆಡ್ ಅಲ್ಲಿ ಇದೆ. ಸೊ ವಿ ಕ್ಯಾನ್ ಸೇ ದೀಸ್ ಟು ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಡಿ, ಆಪ್ಷನ್ ಡಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ. ಓಕೆ, a plane electromagnetic wave is incident on a plane surface of area A normally and is perfectly reflected. is perfectly reflected. ಆ ಸರ್ಫೇಸ್ ಹೇಗಿದೆ ನಿಮ್ಗೆ ಅಂತಂದಾಗ ಪರ್ಫೆಕ್ಟ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ತರ ಇದೆ. ಇಸ್ ಇಟ್ ರೈಟ್? ಇದೆ ಅಂತ ಕೊಟ್ಟಿದ್ದಾರೆ ಅವರು. ಇಫ್ ಇ ಈಸ್ ಎನರ್ಜಿ striking the surface in time t, then force exerted on the surface is ಅಂತ ಕೇಳ್ತಾ ಇದ್ದಾರೆ. they are asking us to calculate what is the force. ನಮಗೆ ಗೊತ್ತಿದೇನಪ್ಪ ಅಂತಂದಾಗ we know that here ನಮ್ಗೆ ಏನ್ ಗೊತ್ತಿದೆ ಇಲ್ಲಿ ಅಂತಂದ್ರೆ, see here force is always equal to change in momentum divided by time. Is it right? And for perfectly reflecting surface for perfectly reflecting surface, what is the change in momentum? We can say here change in momentum is equals to 2e by c anta ಹೇಳಿದ್ದೀವಲ್ವಾ ನಿಮಗೆ. therefore force becomes equals to, we can say 2e by c into t ಅಂತ ಬರುತ್ತೆ. hence we can go with the option ನೋಡಿ ಇಲ್ಲಿ ಆಪ್ಷನ್ ಸಿ, ಆಪ್ಷನ್ ಸಿ 2e by c into t, that is a force ಅಂತ ಹೇಳಬಹುದು. let's see the next question. what they have given to you here. in order to establish an instantaneous displacement current is equals to 1 milliampere in the space between the plates of 2 microfarad capacitor. 2 microfarad capacitor. the potential difference needed to apply is, ನೋಡಿ ಇಲ್ಲಿ 1 milliampere displacement current ಅನ್ನು ನಾವು ಕ್ರಿಯೇಟ್ ಮಾಡಬೇಕು ಪ್ಲೇಟ್ಸ್ ಬಿಟ್ವೀನ್ ಅಂತ ಅಂದ್ಕೊಂಡ್ರೆ ಅವಾಗ ನಮಗೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಬೇಕು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಒಂದ್ಸರಿ ನೀಟಾಗಿ ಆಪ್ಷನ್ಸ್ ನ ಅಬ್ಸರ್ವ್ ಮಾಡಿ. ಆಲ್ ದ ಆಪ್ಷನ್ಸ್ ಆರ್ ಹ್ಯಾವಿಂಗ್ ಯೂನಿಟ್ ವೋಲ್ಟ್ ಪರ್ ಸೆಕೆಂಡ್ ಅಂತ ಹೇಳ್ದ. ವೋಲ್ಟ್ ಪರ್ ಸೆಕೆಂಡ್, ದಟ್ ಮೀನ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ dv by dt ಇಲ್ಲ v by t ನ ಕ್ಯಾಲ್ಕುಲೇಟ್ ಮಾಡಬೇಕು. ಗಾಟ್ ಇಟ್ ಮಾ? ನಮಗೆ ಗೊತ್ತಿರೋದೇನಪ್ಪ ಅಂತಂದಾಗ ಐ ಹ್ಯಾವ್ ಗಿವೆನ್ ದ ವೇರಿಯಸ್ ಫಾರ್ಮ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈಕ್ವೇಶನ್ ಹಿಯರ್. id is equals to, you can say c into dv divided by dt ಅಂತ ಹೇಳಿದ್ದೀನಿ ನಾನು. so displacement current is equals to 1 into 10 to the power of minus 3 is equal to c ಎಷ್ಟು ಕೊಡಿದ್ದಾರೆ ನಮಗೆ ಇಲ್ಲಿ 2 into 10 to the power of minus 6 into dv by dt. is it right? so if you simplify this value here, dv by dt becoming equal to say 1 by 2 ಅಂತಂದ್ರೆ 0.5 ಅಂತ ಬರುತ್ತೆ ನಿಮ್ಗೆ. 1 by 2 ಅಂತಂದ್ರೆ 0.5 into 10 to the power of plus 3 ಅಂತ ಬರುತ್ತೆ, which is equals to anything but 500 volt per second ಅಂತ ಹೇಳಬಹುದು. hence we can go with the option D, option D. that means whenever we create a potential difference equal to 500 volt per second between the plates of a capacitor, then there will be a displacement current equals to 1 milliampere. 1 milliampere ಗೊತ್ತಾಗಿದಲ್ಲಪ್ಪ. so next problem, what they are given to us, what they have given and what they are asking us to calculate. ನೋಡಿ ಇಲ್ಲಿ find the average energy density corresponding to maximum electric field, if the magnetic field in a plane electromagnetic wave is given by, okay, what is the magnetic field they have given here? 200 into 10 to the power of minus 6 into sine of 4 into 10 to the power of 15 into t minus x by c ಅಂತ ಕೊಟ್ಟಿದ್ದಾರೆ. is it right here? this is the
how the magnetic field is changing in the electromagnetic wave. Magnetic field is changing in the electromagnetic wave. They are asking us to calculate. ಏನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ನಮಗೆ ಅಂತಂದಾಗ they're asking us to calculate what is the average energy density. Average energy density. So ನಮಗೆ ಗೊತ್ತಿರೋ ಒಂದೇ ಒಂದು ವಿಷಯ ಇದೆ ನಮಗೆ, U is always equal to, energy density is equals to 1/2 mu naught into B naught square ಅಂತ ಬರೀಬಹುದಲ್ವಾ. Okay, 1/2 mu naught into B naught square. What is the B naught value they have given? 200 into 10 to the power of minus 6. Is it right or not, ma? So observe ಮಾಡಿ, simplify ಮಾಡಿ. You'll get 1/2 into mu naught ಅಂತಂದ್ರೆ 4 pi into 10 to the power of minus 7 into B naught. B naught value ನಿಮ್ಗೆ ಎಷ್ಟು ಬಂದಿದೆ ನೋಡಿ ಇಲ್ಲಿ, 200 into 10 to the power of minus 6 whole square. So please simplify this value. You will get the answer here. Energy density U becomes equals to 1 divided by 4 to the 8. 8 into 3.14 into 10 to the power of minus 7 into 2 square andre 4 into 10 to the power of 4 into 10 to the power of minus 12 anta barutte. Got it, ma? So please simplify this value. How much you will get it, ma? Here 4142 ಅಂತಂದ್ರೆ U becomes equals to 1 by 6.28 into 10 to the power of 4 ನಿಮ್ಗೆ ಇಲ್ಲಿ minus 5 ಅಂತ ಬರುತ್ತೆ. 10 power minus 1 ಅಂತ ಬರ್ತಾ ಇದೆ. ಓಕೆ, ಸರ್ if you simplify this value here ಎಷ್ಟು ಬರಬಹುದು ಇಲ್ಲಿ ನಿಮ್ಗೆ ಅಂತ ಒಂದ್ಸರಿ ನೋಡೋಣ. 1 by 6.28 ಅಂದ್ರೆ ಎಷ್ಟು ಬರಬಹುದು ನಾವಿಲ್ಲಿ? U is equals to nearly 0.16 something ಏನೋ ಬರುತ್ತೆ into 10 to the power of minus 1 which is equals to 0.016 ಅಂತ ಹೇಳ್ಬೋದು. So whenever we go with, we can go with the option C. Okay, joule per meter cube. Energy density ಅಲ್ವಾ ಕೇಳ್ತಾರೆ ಅವರು, joule per meter cube. Got it, ma? So let's see the next question. What they have given to you. Observe ಮಾಡಿ ಇಲ್ಲಿ. If microwaves, X-rays, infrared, gamma rays, UV light, radio waves are and visible parts of the electromagnetic spectrum are denoted by M, X, I, G, U, R ಅಂತ ಪ್ರೆಸೆಂಟ್ ಮಾಡಿದ್ದಾಗ, so which of the following is the arrangement in ascending order of wavelength? ascending order of wavelength ಅಲ್ಲಿ ಯಾವುದು ಕರೆಕ್ಟ್ ಆಗಿ ಬರುತ್ತೆ, ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಲಾಸ್ಟ್ ಬರುತ್ತೆ? ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ ನಿಮ್ಗೆ ಗಾಮಾ ರೇಸ್ ಬರಬೇಕು, ಆಮೇಲಿಂದ ನಿಮ್ಗೆ ಏನ್ರಿ ಬರುತ್ತೆ ನಮ್ಗೆ ಇಲ್ಲಿ ಗೆಟ್ ರೇಡಿಯೋ ವೇವ್ಸ್. ಅಕಾರ್ಡಿಂಗ್ ಟು ದಟ್ ಪ್ಲೀಸ್ ಚೆಕ್ ಇಟ್ ಮೈ ಹಿಯರ್. ಗಾಮಾ ಅಂದ್ರೆ ಜಿ ಅಲ್ವಾ ಹೇಳ್ತಾರೆ ನಿಮ್ಗೆ, ಗಾಮಾ ಎಲ್ಲಿ ಬರುತ್ತೆ ಫಸ್ಟ್ ನಿಮ್ಗೆ? ಜಿ ಫಸ್ಟ್ ಅಲ್ಲಿ ಇರಬೇಕು. ಸೊ ಕಣ್ ಮುಚ್ಕೊಂಡು ಆಪ್ಷನ್ ಸಿ ಅಂತ ಹೇಳ್ಬೋದು. ಗಾಟ್ ಇಟ್, ಮಾ? ಸೊ ಪ್ಲೀಸ್ ಚೆಕ್ ದ ನೆಕ್ಸ್ಟ್ ಪ್ರಾಬ್ಲಮ್. ವಾಟ್ ದೇ ಹ್ಯಾವ್ ಗಿವೆನ್ ಟು ಯು. ನೋಡಿ ಇಲ್ಲಿ, the charge on a parallel plate capacitor varies as, okay, mathematical equation ಇಲ್ಲಿ ನೋಡಿ ಇಲ್ಲಿ varies as ಅಂತ ಸಾಕು. varies as Q is equals to Q naught cos 2 pi nu ಅದು nu ಅಂದ್ರೆ frequency ಅದು into T. Okay, the plates are very large and close together here. Neglecting the edge effects, the displacement current through the capacitor is ಅಂತ ಕೇಳ್ತಿದ್ದಾರೆ. What is the displacement current? How to calculate the displacement current? ನೋಡಿ ಇಲ್ಲಿ displacement current already ನಿಮಗೆ ತೋರಿಸಿದ್ದೀನಿ, which is equals to I, which is nothing but d by dt of Q ಅಂತ ಬರೀಬಹುದು. Is it right? So d by dt of, what is the Q value here? Q is equals to Q naught into cos of 2 pi nu into T ಅಂತ ಹೇಳ್ತಾರೆ. So if you simplify this value here, Q naught into 2 pi nu into ಏನು ಬರುತ್ತೆ ನೋಡಿ ಇಲ್ಲಿ, you'll get minus sin of 2 pi nu into T ಅಂತ ಬರುತ್ತೆ. Got it here? So if you take the only magnitude, ಏನು ಬರುತ್ತೆ ನಿಮ್ಗೆ ಇಲ್ಲಿ? 2 pi nu into Q naught, you will get sin of 2 pi nu into T ಅಂತ ಹೇಳ್ಬೋದು. So what is the option we can go with here? 2 pi nu Q naught into sin 2 pi nu into T. Hence we can go with the option A. Option A. ಗೊತ್ತಾಯ್ತಲ್ಲಪ್ಪ ಹೇಳ್ತಾರೆ ಅಂತ ಅಂದ್ಬಿಟ್ಟು. So ID I have given each and every equation to find the displacement current. Please refer it, ma. So let us check the next question. What they are saying to us. ನೋಡಿ ಇಲ್ಲಿ,
in a plane electromagnetic wave, the electric field oscillates sinusoidally at a frequency. What is the frequency? They have given to you 2 into 10 to the power of 10 hertz ಅಂತ ಹೇಳ್ತಾರೆ. And amplitude, what is the amplitude of electric field 48 volt per meter ಅಂತ ಮೆನ್ಷನ್ ಮಾಡಿದ್ದಾರೆ. Amplitude of electric field is given as 48 volt per meter and frequency is equals to 2 into 10 to the power of 10 hertz ಅಂತ ಕೊಟ್ಟಿದ್ದಾರೆ. ನಾವು ಫಸ್ಟ್ ಆಪ್ಷನ್ ನೋಡಿ, ಇಲ್ಲಿ ದ ವೇವ್ ಲೆಂತ್ ಆಫ್ ದ ವೇವ್ ಈಸ್ 1.5 into 10 to the power of -5 meter ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. V is equals to C by F ಅಲ್ಲಪ್ಪ. ಸೊ C ಅಂದ್ರೆ 3 into 10 to the power of 8, F ಅಂತಂದ್ರೆ 2 into 10 to the power of 10 ಅಂತ ಬರುತ್ತೆ, which is equals to 1.5 into 10 to the power of -2 meter ಬರಬೇಕಪ್ಪ. ಆದರೆ ಇಲ್ಲಿ -5 ಅಂತ ಕೊಟ್ಟಿದ್ದಾರೆ. ಹೆನ್ಸ್ ಆಪ್ಷನ್ A is wrong. Okay, the amplitude of oscillating magnetic field ನೋಡೋಣ. ಇಲ್ಲಿ B naught is equals to ಏನಪ್ಪ ಬರೀಬಹುದು ಇಲ್ಲಿ, we can say that E naught by C ಅಂತ ಬರೀಬಹುದು. Okay, what is E naught value? They have given 48 divided by 3 into 10 to the power of 8, which is equal to ಏನಪ್ಪ ಬರುತ್ತೆ ನಮ್ಗಿಲ್ಲಿ 16 times ಅಂತ ಹೇಳ್ಬೋದಾ ನಮ್ಗಿಲ್ಲಿ. We can say 16 into 10 to the power of -8 Tesla ಬರುತ್ತಪ್ಪ ನಿಮ್ಗಿಲ್ಲಿ. So we can say option B is also wrong. Then we can say option C ನೋಡಿ, ಇಲ್ಲಿ average energy density of the electric field is equal to average density in the magnetic field. Is it right or not ma? I have explained to you that at any instant of time the ratio of electric field, energy in the electric field and energy in the magnetic field always be equals to 1 anta helta. Hence we can go with option C. Is it right or not ma? So check madona. Next problem nodi. So an LC resonant circuit contains a 4 picofarad capacitor and 10 millihenry inductor. It is set into oscillations here coupled to an instrument. The wavelength of the radiated electromagnetic waves is, they're asking what is the wavelength of the electromagnetic waves. ನೋಡಿ ಇಲ್ಲಿ ಕೆಪಾಸಿಟೆನ್ಸ್ ಕೊಟ್ಟಿದ್ದಾರೆ ಮತ್ತು ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ. ವೇವ್ ಲೆಂತ್ ಬೇಕು ಅಂತಂದಾಗ ನಮಗೆ C by F ಅಂತಂದ್ರೆ ಫ್ರೀಕ್ವೆನ್ಸಿ ನಮಗೆ ಬೇಕು. How to calculate the frequency here? F is equals to 1 by 2 pi root LC ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ. 1 by 2 pi into root LC, root of L ಅಂದ್ರೆ 4 into 10 to the power of -12, C ಅಂದ್ರೆ 10 into 10 to the power of -3 ಅಂತ ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ you will get lambda value. Lambda is equals to C into what is the value of F 1 by ಅಂತಂದ ಮೇಲೆ ಹೋಗುತ್ತಲ್ಲಪ್ಪ ನಿಮಗೆ 2 pi into root of ಏನು ಬರುತ್ತೆ ನೋಡಿ ಇಲ್ಲಿ 4 into 10 to the power of -14 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ lambda is equals to 3 into 10 to the power of 8 into 2 into 3.14 into ಇಲ್ಲಿ ನೋಡಿ ಇಲ್ಲಿ 2 into 10 to the power of -7 ಅಂತ ಬರುತ್ತೆ. ನೋಡಿ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡಿ ಏನು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. 3 into 3 9 2s what is that 18 into 2 ಅಂತಂದ್ರೆ 36 something ಇಲ್ಲ. Get it ma here. Approximately 360 meter ಅಂತ ಬರುತ್ತೆ. Hence we can go with 360 meter nearly. But 3.14 ಇದಲ್ಲಪ್ಪ, 3.14 ಇದೆ. So it should be greater than 360 ಅಂತಂದಾಗ we can go with option B. Option B. ಚೆಕ್ ಮಾಡ್ಕೊಳ್ಳಿ, ನಿಮಗೆ 377 ಮೀಟರ್ ಅಂತಾನೆ ಬರುತ್ತೆ. Got it ma? Next problem ನೋಡಿ, what they are saying ma here. Yes. So these are the questions which we have to discuss in the electromagnetic waves. ಇದೇ ರೀತಿ ಮಾಡಲ್ಸ್ ನಿಮಗೆ ಎಕ್ಸಾಮಿನೇಷನ್ಸ್ ಅಲ್ಲೂ ಬರೋದು ತುಂಬಾ ಈಸಿ ಆಗಿರುತ್ತೆ. ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಮಾ ಹಿಯರ್. ಐ ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ನಿಮಗೆ ಟೈಮ್ ತುಂಬಾ ಕಡಿಮೆ ಇದೆ, ಮೋಸ್ಟ್ಲಿ ಇನ್ನ 1 week ಅಷ್ಟೇ ನಿಮಗೆ ಹೆಚ್ಚು ಕಮ್ಮಿ ಇರೋದು. ಸೊ ಪ್ಲೀಸ್ ಪ್ರಿಪೇರ್ ವೆಲ್, ಡೋಂಟ್ ವೇಸ್ಟ್ ದ ಟೈಮ್. ಅಂಟಿಲ್ ದೆನ್, ಥ್ಯಾಂಕ್ ಯು.